Hello everyone, welcome back to my YouTube channel Maths with Moin. ಇವತ್ತು ನಾವು ಸ್ಟೇಟ್ ಲೆವೆಲ್ ಪ್ರಿಪ್ರೇಟರಿ 2 ದಟ್ ಈಸ್ 2025-26 ಅಲ್ಲಿ ಏನು ಎಕ್ಸಾಮ್ ನಡೆದಿದೆ ಇದರ ಕೀ ಆನ್ಸರ್ಸನ್ನು ನಾವು ಇವತ್ತು ಈ ವಿಡಿಯೋಲಿ ಡಿಸ್ಕಷನ್ ಮಾಡೋಣ. ಸೈನ್ಸ್ ಪೇಪರ್ ಹೇಗಿತ್ತು ನಿಮ್ಮ ಪ್ರಕಾರ ಅನ್ನೋದು ಕೂಡ ನೀವು ಕಮೆಂಟ್ ಮೂಲಕ ನನಗೆ ತಿಳಿಸಿ. ಅದೇ ರೀತಿಯಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹೋಗಿ ಬೇಗ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋನು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಬಿಕಾಸ್ ಈ ಯಾವ್ಯಾವ ಕ್ವಶನ್ಗೆ ಯಾವ ಥರ ಆನ್ಸರ್ ಬರೀಬೇಕಿತ್ತು ಮತ್ತು ಯಾವ ತಪ್ಪುಗಳನ್ನು ನೀವು ಮತ್ತೆ ಕಮ್ಮಿಂಗ್ ಎಕ್ಸಾಮಲ್ಲಿ ಪ್ರಿಪ್ರೇಟರಿ 3 ಅಥವಾ ಫೈನಲ್ ಎಕ್ಸಾಮಲ್ಲಿ ನೀವು ಆ ತಪ್ಪುಗಳನ್ನು ಮಾಡ್ಕೋಬಾರ್ದು ಅನ್ನೋದು ನಾನು ಈ ವಿಡಿಯೋಲಿ ಹೇಳ್ತೀನಿ. ಸೊ ಈ ವಿಡಿಯೋನು ಕಂಪ್ಲೀಟಾಗಿ ನೋಡಿ ಮತ್ತು ಅದೇ ರೀತಿಯಲ್ಲಿ ಪಾಯಿಂಟ್ಸು ಅಥವಾ ಕಾನ್ಸೆಪ್ಟ್ಸು ನಿಮ್ಗೆ ಬೇಕಾಗಿದ್ದರೆ ನೋಟ್ ಡೌನು ಕೂಡ ಮಾಡ್ಕೊಳ್ಳಿ. ಅದೇ ರೀತಿಯಲ್ಲಿ ಇಲ್ಲಿ ಹಿಂದೆನೂ ಕೂಡ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಓಕೆ, ಫಸ್ಟ್ ಪಾರ್ಟ್ಗೆ ಹೋಗೋಣ. ದಟ್ ಈಸ್ ಫಸ್ಟ್ ಪಾರ್ಟ್, ದಟ್ ಈಸ್ ಫಿಸಿಕ್ಸ್ ಮಲ್ಟಿಪಲ್ ಚಾಯ್ಸ್ ಕ್ವಶನಲ್ಲಿ ದ ಎಸ್ ಐ ಯೂನಿಟ್ ಆಫ್ ರೆಸಿಸ್ಟಿವಿಟಿ ಈಸ್. ಎಸ್ ಐ ಯೂನಿಟ್ ಆಫ್ ರೆಸಿಸ್ಟಿವಿಟಿ ಏನು? ಎಸ್ ಐ ಯೂನಿಟ್ ಆಫ್ ರೆಸಿಸ್ಟಿವಿಟಿ ಈಸ್ ಓಮ್ ಮೀಟರ್. ನೋಡಿ, ಎಸ್ ಐ ಯೂನಿಟ್ ಆಫ್ ರೆಸಿಸ್ಟೆನ್ಸ್ ಈಸ್ ಓಮ್. ಸೊ ಇದೆಲ್ಲ ಎಸ್ ಐ ಯೂನಿಟ್ಸನ್ನು ನಾವು ನೆನಪಲ್ಲಿ ಇಟ್ಕೋಬೇಕು. ಇಲ್ಲಿ ನಿಮಗೆ ಕೇಳಿರೋಂಥದ್ದು ಒಂದು ರೆಸಿಸ್ಟಿವಿಟಿ, ಸೊ ದಟ್ ಈಸ್ ಓಮ್ ಮೀಟರ್ ಅಂತ ಬರೀತೀರಾ. ನೆಕ್ಸ್ಟ್ ಕ್ವಶನ್, ದ ಡಿಸ್ಟೆನ್ಸ್ ಬಿಟ್ವೀನ್ ಪ್ರಿನ್ಸಿಪಲ್ ಫೋಕಸ್ ಆ್ಯಂಡ್ ದ ಆಪ್ಟಿಕ್ ಸೆಂಟರ್ ಆಫ್ ದ ಲೆನ್ಸ್ ಈಸ್. ಯಾವುದು ಡಿಸ್ಟೆನ್ಸ್ ಆಪ್ಟಿಕ್ ಸೆಂಟರ್ ಮತ್ತು ಪ್ರಿನ್ಸಿಪಲ್ ಫೋಕಸ್ ಮಧ್ಯದಲ್ಲಿರುತ್ತೆ ಆ ಡಿಸ್ಟೆನ್ಸನ್ನು ಏನಂತ ಕರಿತೀವಿ? ಓ ಮತ್ತು F1 ಮಧ್ಯದಲ್ಲಿರೋದನ್ನು ಅದನ್ನು ನಾವು ಫೋಕಲ್ ಲೆಂತ್ ಅಂತ ಕರಿತೀವಿ. ಸೊ ಅದನ್ನು ಫೋಕಲ್ ಲೆಂತ್, ಆಪ್ಷನ್ ಸಿ. Next question is, what does the thumb indicates in the right hand thumb rule? What does the thumb indicates in the right hand thumb rule? First ನಿಮಗೆ ರೈಟ್ ಹ್ಯಾಂಡ್ ಥಂಬ್ ರೂಲ್ ಏನು ಅಂತ ಗೊತ್ತಿರಬೇಕು. ರೈಟ್ ಹ್ಯಾಂಡ್ ಥಂಬ್ ರೂಲ್, what does the right hand thumb rule states? Right hand thumb rule states that when you are carrying a current, when you are carrying a current carrying conductor in your right hand, the thumb indicates the direction of current and the curled finger are going to indicate the direction of magnetic field. ಸೊ ಇದು 1 ಮಾರ್ಕ್ಸ್, ವೆರಿ ಇಂಪಾರ್ಟೆಂಟ್ ಕ್ವಶನ್ ರೈಟ್ ಹ್ಯಾಂಡ್ ಥಂಬ್ ರೂಲ್ ಬಗ್ಗೆ. ಆಮೇಲೆ ಇದೇ ರೈಟ್ ಹ್ಯಾಂಡ್ ಥಂಬ್ ರೂಲನ್ನು ಯೂಸ್ ಮಾಡಿ ನಾವೇನು ಮಾಡ್ತೀವಿ ಅಂದರೆ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡನ್ನು ಕಂಡುಹಿಡಿತೀವಿ. ಕ್ಲಾಕ್ ವೈಸಾ ಆ್ಯಂಟಿ ಕ್ಲಾಕ್ ವೈಸಾ ಅಂತ ನಾವು ಡಿಸೈಡ್ ಮಾಡೋದು ಯಾವುದ್ರ ಬೇಸಿಸ್ ಮೇಲೆ ಅಂದರೆ ಬೈ ಯೂಸಿಂಗ್ ದ ರೈಟ್ ಹ್ಯಾಂಡ್ ಥಂಬ್ ರೂಲ್. ರೈಟ್ ಹ್ಯಾಂಡ್ ಥಂಬ್ ರೂಲಲ್ಲಿ ಕರ್ಲ್ಡ್ ಫಿಂಗರ್ಸ್ ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡನ್ನು ಇಂಡಿಕೇಟ್ ಮಾಡುತ್ತೆ. ಇಲ್ಲಿ ಕೇಳಿಲ್ಲ, ಬಟ್ ಇಲ್ಲಿ ಕ್ವಶನಲ್ಲಿ ಕೇಳಿರೋಂಥದ್ದು ಥಂಬ್ ಏನಂತ. ಥಂಬ್ ಏನು ಕೇಳಿದ್ದಾನೆ ಅಂದರೆ ಥಂಬ್ ಈಸ್ ಗೋಯಿಂಗ್ ಟು ಇಂಡಿಕೇಟ್ ದ ಡೈರೆಕ್ಷನ್ ಆಫ್ ಕರೆಂಟ್ ಅಂತ ಬರೀತೀರಾ. ನೆಕ್ಸ್ಟ್ ಈಸ್ ಕ್ವಶನ್ ನಂಬರ್ 4, ಮೆನ್ಷನ್ ದ ರೋಲ್ ಆಫ್ ಫ್ಯೂಸ್ ಇನ್ ದ ಡೊಮೆಸ್ಟಿಕ್ ಸರ್ಕ್ಯೂಟ್. ಫ್ಯೂಸ್ ಏನು ಮಾಡುತ್ತೆ ಡೊಮೆಸ್ಟಿಕ್ ಸರ್ಕ್ಯೂಟಲ್ಲಿ? ಫ್ಯೂಸ್ ಇದು ವರ್ಕ್ ಏನು ಅಂತ ನೋಡಿ. ಡೊಮೆಸ್ಟಿಕ್ ಸರ್ಕ್ಯೂಟಲ್ಲಿ ಮನೆಗಳಲ್ಲಿ ನಾವು ಯೂಸ್ ಮಾಡೋಂಥದ್ದು ಫ್ಯೂಸ್ ಕೆಲಸ ಏನು? ಓವರ್ಲೋಡಿಂಗ್ ಅಥವಾ ಶಾರ್ಟ್ ಸರ್ಕ್ಯೂಟ್ ಆದಾಗ ಫ್ಯೂಸ್ ಏನಾಗುತ್ತೆ ಅಂದರೆ ಮೆಲ್ಟ್ ಆಗಿ ನಿಮ್ಮ ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ಸನ್ನು ಸೇವ್ ಮಾಡುತ್ತೆ. ಬಿಕಾಸ್ ಹೈ ವೋಲ್ಟೇಜ್ ಸಪ್ಲೈಯಲ್ಲಿ ಕರೆಂಟ್ ಪಾಸ್ ಆದಾಗ ಫ್ಯೂಸ್ ಏನು ಮಾಡುತ್ತೆ ಅಂದರೆ ಒಂದು ರೇಟಿಂಗ್ ಇರುತ್ತೆ ಫ್ಯೂಸ್ದು. ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್. ಫ್ಯೂಸ್ದು ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ಫ್ಯೂಸ್, ಫ್ಯೂಸ್ ಯಾವ ರೀತಿಯಲ್ಲಿ ಇದು ಮಾಡುತ್ತೆ ಅಂತ. ಫ್ಯೂಸ್ದು ಲೋ, ಫಸ್ಟ್ ಪಾಯಿಂಟ್ ಏನಂದರೆ ಫ್ಯೂಸ್ ಹ್ಯಾಸ್ ವೆರಿ ಲೋ ಮೆಲ್ಟಿಂಗ್ ಪಾಯಿಂಟ್. ತುಂಬ ಕಮ್ಮಿ ಮೆಲ್ಟಿಂಗ್ ಪಾಯಿಂಟ್ ಇರುತ್ತೆ. ಒಂದು ಸ್ಮಾಲ್ ಅಮೌಂಟ್ ಆಫ್ ಕರೆಂಟ್ ಪಾಸ್ ಆದ್ರೂ ಒಂದು ಲಿಮಿಟ್ ಕ್ರಾಸ್ ಮಾಡಿ ಅದೇನಾಗುತ್ತೆ, ಮೆಲ್ಟ್ ಆಗುತ್ತೆ, ಸರ್ಕ್ಯೂಟನ್ನು ಬ್ರೇಕ್ ಮಾಡುತ್ತೆ. ಫ್ಯೂಸ್ದು ಕೆಲಸ ಇದು. ಅರ್ಥ ಆಗ್ತಿದೆಯಾ? ಆಮೇಲೆ ಫ್ಯೂಸ್ ಇದು ರೇಟಿಂಗ್ ಇಫ್ ಇನ್ ಕೇಸ್ 5 ಆಂಪಿಯರ್ ಇತ್ತು ಅಂದರೆ ನಿಮ್ಮ ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ ಯಾವುದೇ ಇದ್ದರು, ಫ್ಯಾನ್ ಆಗಿರಲಿ, AC ಆಗಿರಲಿ ಅಥವಾ ಎಲೆಕ್ಟ್ರಿಕಲ್ ಹೀಟರ್ ಆಗಿರಲಿ, ನಿಮ್ಮ ಆ ಅಪ್ಲಯನ್ಸಸ್ದು ರೇಟಿಂಗ್ ಏನಾಗಿರಬೇಕು ಅಂದರೆ 5 ಆಂಪಿಯರ್ಗಿಂತ ಸ್ವಲ್ಪ ಜಾಸ್ತಿ ಇರಬೇಕು. ಅಥವಾ ನಿಮ್ಮ ಕರೆಂಟ್ ಅಪ್ಲಯನ್ಸಸ್ ಏನಿರುತ್ತೆ ಡೊಮೆಸ್ಟಿಕ್ ಸರ್ಕ್ಯೂಟಲ್ಲಿ, ನಿಮ್ಮ ಅಪ್ಲಯನ್ಸಸ್ದು ರೇಟಿಂಗ್ ಏನಾದರೂ 5 ಆಂಪಿಯರ್ ಇತ್ತು ಅಂದರೆ ನಿಮ್ಮ ಫ್ಯೂಸಿದ್ದು ರೇಟಿಂಗ್ 4.9 ಅಥವಾ 4.8 ಇರಬೇಕು. ನಿಮ್ಮದು ಇಫ್ ಇನ್ ಕೇಸ್ ಎಲೆಕ್ಟ್ರಿಕಲ್ ಫ್ಯೂಸ್ದು ರೇಟಿಂಗ್ಗೆ ಇನ್ನೂ ಜಾಸ್ತಿ ಇತ್ತು ಅಂದರೆ ನಿಮ್ಮ ಅಪ್ಲಯನ್ಸಸ್ ಹಾಳಾಗುತ್ತೆ. ಏನಾದರೂ ತುಂಬ ಕಮ್ಮಿ ಇತ್ತು ಅಂದರೆ ನಿಮ್ಮ ಅಪ್ಲಯನ್ಸಸ್ಸೇ ವರ್ಕ್ ಆಗಲ್ಲ. ಇದು ಕೂಡ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ಸ್ ಕೇಳ್ತಾನೆ. ಇಫ್ ದ ರೇಟಿಂಗ್ ಆಫ್ ಯುವರ್ ಎಲೆಕ್ಟ್ರಿಕಲ್ ಫ್ಯೂಸ್ ಈಸ್ 5 ಆಂಪಿಯರ್ ಆ್ಯಂಡ್ ದ ಅಪ್ಲಯನ್ಸಸ್ ವಿಚ್ ಯು ಆರ್ ಯೂಸಿಂಗ್ ದಟ್ ರೇಟಿಂಗ್ ಈಸ್ 6 ಆಂಪಿಯರ್, ವಿಲ್ ದ ಅಪ್ಲಯನ್ಸಸ್ ವಿಲ್ ವರ್ಕ್ ಆರ್ ವಾಟ್ ವಿಲ್ ಹ್ಯಾಪನ್, ಗಿವ್ ರೀಸನ್ ಅಂತ ಕೇಳ್ಬೋದು. ಸೊ ನೀವು ಆರಾಮಾಗಿ ಬರೀಬೋದು. 5 ಆಂಪಿಯರ್ ರೇಟಿಂಗ್ ಅಷ್ಟು ಕರೆಂಟ್ ಫ್ಲೋ ಆದರೆ ಫ್ಯೂಸ್ ಮೆಲ್ಟ್ ಆಗೋಗುತ್ತೆ, ಅದ್ರ ಮುಂದೆ ಕರೆಂಟೇ ಪಾಸ್ ಆಗಲ್ಲ. ಸೊ ದೇರ್ ಫೋರ್ ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ ವರ್ಕ್ ಆಗಲ್ಲ ಅಂತಲೂ ಕೂಡ ಬರೀತೀರಾ. ಕ್ವಶನ್ ನಂಬರ್ 5, write any 2 methods of increasing the magnetic field lines produced by a circular coil carrying current.
ಎಲೆಕ್ಟ್ರಿಕ್ ಕರೆಂಟಲ್ಲಿ ಯಾವ ಥರ ನೀವು ಎರಡು ಮೆಥಡನ್ನು ಯೂಸ್ ಮಾಡಿ, ವೆರಿ ಈಸಿ. ಇನ್ಕ್ರೀಸ್ ದ ಅಮೌಂಟ್ ಆಫ್ ಕರೆಂಟ್ ಫ್ಲೋಯಿಂಗ್ ಆ್ಯಂಡ್ ಇನ್ಕ್ರೀಸ್ ದ ನಂಬರ್ ಆಫ್ ಟರ್ನ್ಸ್. ಅಂದರೆ ಸರ್ಕ್ಯುಲರ್ ಕಾಯಿಲಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್, ಸೋಲೋನಾಯ್ಡಲ್ಲೂ ನಾನು ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಜಾಸ್ತಿ ಮಾಡಬೇಕು ಅಂದರೆ ನಾನು ಏನು ಮಾಡಬೇಕು, ಐ ಶುಡ್ ಪಾಸ್ ದ ಅಮೌಂಟ್ ಆಫ್ ಕರೆಂಟ್ ಸ್ವಲ್ಪ ಜಾಸ್ತಿ ಇನ್ಕ್ರೀಸ್ ಮಾಡಬೇಕು. ಅದೇ ರೀತಿಯಲ್ಲಿ ಸರ್ಕ್ಯುಲರ್ ಕಾಯಿಲಲ್ಲೂ ಕೂಡ ಅಷ್ಟೇ ನಾನು ಏನು ಮಾಡಬೇಕು ಅಂದರೆ ದ ಅಮೌಂಟ್ ಆಫ್ ಕರೆಂಟ್ ನಾನು ಜಾಸ್ತಿ ಮಾಡಿದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತು ಕೂಡ ಜಾಸ್ತಿ ಆಗುತ್ತೆ. ಅದೇ ರೀತಿಯಲ್ಲಿ ನಂಬರ್ ಆಫ್ ಟರ್ನ್ಸನ್ನು ಕೂಡ ನಾನು ಜಾಸ್ತಿ ಮಾಡಿದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತು ಕೂಡ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ಈಸ್ ಕ್ವಶನ್ ನಂಬರ್ 6. ನೋಡಿ, ಕ್ವಶನ್ ನಂಬರ್ 6ಅಲ್ಲಿ ಇಫ್ ದ ಟೋಟಲ್ ರೆಸಿಸ್ಟೆನ್ಸ್ ಇನ್ ದ ಗಿವನ್ ಸರ್ಕ್ಯೂಟ್, ಇಲ್ಲಿ ಸರ್ಕ್ಯೂಟಲ್ಲಿ ನೀವು ನೋಡ್ಬೋದು ಈಸ್ 4 ohm, ದೆನ್ ಫೈಂಡ್ ದ ರೆಸಿಸ್ಟೆನ್ಸ್ ಆಫ್ ದ ರೆಸಿಸ್ಟರ್ ಎಕ್ಸ್. ಈಗ ನೋಡಿ, ಈ ಸರ್ಕ್ಯೂಟ್ ಡಯಾಗ್ರಾಮಲ್ಲಿ ನಿಮಗೆ ಯಾವ ರೀತಿಯಲ್ಲಿ ಸರ್ಕ್ಯೂಟ್ ಇದೆ ಅದು ಫಸ್ಟ್ ಇಂಪಾರ್ಟೆಂಟ್. ಸರ್ಕ್ಯೂಟ್ ಇಲ್ಲಿ ಫಸ್ಟು ಪ್ಯಾರ್ಲಲಲ್ಲಿದೆ ಎರಡು, ಯಾವುದು 6 ohm ಮತ್ತು 3 ohm ಪ್ಯಾರ್ಲಲಲ್ಲಿದೆ. ಸೊ ಪ್ಯಾರ್ಲಲ್ ಫಾರ್ಮುಲಾ ಹಾಕ್ತೀರಾ. ಯಾವುದು ಪ್ಯಾರ್ಲಲ್ ಫಾರ್ಮುಲಾ? ದಟ್ ಈಸ್ 1/R1 + 1/R2 ಆ್ಯಡ್ ಮಾಡ್ಕೋತೀರಾ. ಸೊ ನೀವು ಇದನ್ನು ಆ್ಯಡ್ ಮಾಡ್ಕೊಂಡಾಗ ನಿಮಗೆ ಪ್ಯಾರ್ಲಲಲ್ಲಿ ರೆಸಿಸ್ಟೆನ್ಸ್ ಸಿಗೋದು 2 ohms. ಸೊ ನಿಮಗೆ ಕಂಪ್ಲೀಟ್ ಈ ರೆಸಿಸ್ಟರ್ಸ್ ಎರಡೂ ಸೇರಿಸಿ ಕಂಬೈನ್ ಮಾಡಿದಾಗ ಒಂದು ರೆಸಿಸ್ಟರ್ ಆಗೋಗುತ್ತೆ. ಪಕ್ಕದಲ್ಲಿರೋದು ಒಂದು ರೆಸಿಸ್ಟರ್, ಅದು ಎಕ್ಸ್ ಅಂತ, ಅದು ನಿಮ್ಗೆ ಗೊತ್ತಿಲ್ಲ. ಬಟ್ ಟೋಟಲ್ ರೆಸಿಸ್ಟೆನ್ಸ್ ಕೊಟ್ಟವನು ಅವನು 4 ohm ಅಂತ. ಸೊ ನೀವೇನು ಮಾಡ್ತೀರಾ, ಎರಡನ್ನೂ ಕೂಡ ಆ್ಯಡ್ ಮಾಡ್ತೀರಾ. ನೀವು ಮ್ಯಾಥಮೆಟಿಕ್ಸ್ ಮಾಡಿದರೆ ನಿಮಗೆ ಆರಾಮಾಗಿ ಫೈಂಡಿಂಗ್ ಔಟ್ ದ ವ್ಯಾಲ್ಯೂ ಆಫ್ ಎಕ್ಸ್ ನಿಮ್ಗೆ ಗೊತ್ತಿದೆ, ಆರಾಮಾಗಿ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನೀವೇನು ಮಾಡ್ತೀರಾ, ಫಾರ್ಮುಲಾ ಅಪ್ಲೈ ಮಾಡಿದ ತಕ್ಷಣ ಆರ್ ಟೋಟಲ್ ಈಸ್ ಈಕ್ವಲ್ ಟು RP + X ಅಂತ ಬರ್ಕೋತೀರಾ. ಸೊ ಎಕ್ಸ್ ವ್ಯಾಲ್ಯೂ ಕಂಡುಹಿಡಿಬೇಕಾಗಿರೋದ್ರಿಂದ 2 ಅನ್ನು ಆ ಕಡೆ ಕಳಿಸಿದ್ರೆ 4 - 2 ohm ಅಂತ ಸಿಗುತ್ತೆ. ಸೊ ದ ವ್ಯಾಲ್ಯೂ ಆಫ್ ಎಕ್ಸ್ ಈಸ್ 2 ohms ಅಂತ ಬರುತ್ತೆ. ನೋಡಿ, ಇದು ಹೊಸ ಟೈಪಲ್ಲಿ ಈ ಟೈಮ್ ಕೇಳಿರೋಂಥದ್ದು. ಈ ಥರದ್ದು ಪ್ರಾಬ್ಲಮ್ ಯಾವತ್ತೂ ಕೇಳಿಲ್ಲ, ಮತ್ತು ಹಳೆ LB ಕೂಡ ಇಲ್ಲ, ಕ್ಲಾಸ್ ವರ್ಕಲ್ಲೂ ಇಲ್ಲ, ಎಲ್ಲೂ ಇಲ್ಲ. ಸೊ ಈ ಥರ ಟೈಪಲ್ಲಿ ಕ್ವಶನ್ಸ್ ಕೇಳ್ತಿದ್ದಾನೆ ಅಂದರೆ ಅರ್ಥ ನೀವು ನ್ಯೂಮರಿಕಲ್ಸಲ್ಲಿ ಬೈ ಹಾರ್ಟ್ ಮಾಡೋದು ಅಷ್ಟೇ ಅಲ್ಲ, ನೀವು ನ್ಯೂಮರಿಕಲ್ಸನ್ನು ಅರ್ಥ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಬೇಕು. ಆರ್ ಟೋಟಲ್ ಅಂದರೆ ಹೇಗೆ, ಸೀರೀಸಲ್ಲಿ ಯಾವ ಥರ ಇರುತ್ತೆ, ಪ್ಯಾರ್ಲಲಲ್ಲಿ ಯಾವ ಥರ ನಾವು ಕ್ಯಾಲ್ಕುಲೇಟ್ ಮಾಡಬೇಕು, ಕರೆಂಟ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳ್ಬಿಟ್ಟು ಅಂದರೆ ಇದರಲ್ಲಿ ಹೇಗೆ. ಈಗ ವೋಲ್ಟೇಜ್ V ಅಂತ ಕೊಟ್ಟವನೇ, ವೋಲ್ಟೇಜ್ ಅಲ್ಲಿ ಕೊಟ್ಬಿಟ್ಟು ವಾಟ್ ಈಸ್ ದ ಟೋಟಲ್ ಅಮೌಂಟ್ ಆಫ್ ಕರೆಂಟ್ ಫ್ಲೋಯಿಂಗ್ ಇನ್ ದ ಸರ್ಕ್ಯೂಟ್ ಅಂತ ಕೇಳ್ಬಿಟ್ಟು ಅಂದರೆ ಫಾರ್ಮುಲಾ V = IR ಹಾಕೊಂಡು ಅಪ್ಲೈ ಮಾಡಬೇಕು. ಸೊ ಇದೆಲ್ಲ ಕಾನ್ಸೆಪ್ಟ್ಸನ್ನು ನೀವು ಏನು ಮಾಡಬೇಕು, ಪ್ರಾಕ್ಟೀಸ್ ಮಾಡಿ ತಿಳ್ಕೋಬೇಕು. ಕ್ವಶನ್ ನಂಬರ್ 7, ದಟ್ ಈಸ್ ಅಬ್ಸರ್ವ್ ದ ಗಿವನ್ ಡಯಾಗ್ರಾಮ್ ಆ್ಯಂಡ್ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್. ನೋಡಿ, ಒಂದು ಡಯಾಗ್ರಾಮ್ ಇಲ್ಲಿ ಕೊಟ್ಟವನು, ತುಂಬ ಚೆನ್ನಾಗಿ ಕೊಟ್ಟಿದ್ದರೆ ತುಂಬ ಜನ ಇದರಲ್ಲಿ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ. ಆ್ಯಂಡ್ ಈ ಥರ ಕ್ವಶನ್ ಇದು ಕೂಡ ಫಸ್ಟ್ ಟೈಮ್ ಕೇಳ್ತಿರೋಂಥದ್ದು. ಕಾನ್ಸೆಪ್ಟನ್ನು ನೀವು ಅರ್ಥ ಮಾಡಿಕೊಂಡ್ರೆ, ನಿಮಗೆ ಕ್ಲಾಸ್ ಮಾಡುವಾಗ ನಿಮ್ಮ ಸರ್ ಎಕ್ಸ್ಪ್ಲೇನ್ ಮಾಡುವಾಗ ಹೇಳಿದರೆ ನಿಮಗೆ ಚೆನ್ನಾಗಿ ನೆನಪಿರುತ್ತೆ. ಒಂದು ನೆನ್ಪಿಟ್ಕೊಳ್ಳಿ, ಪ್ರಿಸಮ್ ಯಾವಾಗಲೂ ಏನು ಮಾಡುತ್ತೆ ಅಂದರೆ ವೈಟ್ ಲೈಟನ್ನು ಡಿಸ್ಪರ್ಸ್ ಮಾಡುತ್ತೆ 7 ಕಲರ್ಸ್ ಆಗಿ. ವೈಟ್ ಲೈಟ್ ಸನ್ಲೈಟ್ ಎರಡೂ ಒಂದೇ. ಮೋನೋಕ್ರೋಮ್ಯಾಟಿಕ್ ಲೈಟ್ ಅಂದರೆ ಅದು ಬೇರೆ. ನೋಡಿ, ಸನ್ಲೈಟ್ ಅಂದರೆ ಸನ್ಲೈಟ್ ಕನ್ಸಿಸ್ಟ್ ಆಫ್ 7 ಕಲರ್ಸ್, ವೇರ್ ಆ್ಯಸ್ ವೈಟ್ ಲೈಟ್ ಆಲ್ಸೋ ಕನ್ಸಿಸ್ಟ್ ಆಫ್ 7 ಕಲರ್ಸ್. ಬಟ್ ಮೋನೋಕ್ರೋಮ್ಯಾಟಿಕ್ ಮೋನೋ ಅಂದ್ರೆ ಸಿಂಗಲ್, ಮೋನೋಕ್ರೋಮ್ಯಾಟಿಕ್ ಅಂದರೆ ಸಿಂಗಲ್ ಕಲರ್ ಇರುವಂಥದ್ದು. ಅದು 7 ಕಲರ್ಸಲ್ಲಿ ಯಾವುದಾದ್ರೂ ಆಗ್ಬೋದು, ರೆಡ್ ಆಗಿರ್ಬೋದು, ಗ್ರೀನ್ ಆಗಿರ್ಬೋದು, ಯೆಲ್ಲೋ ಆಗಿರ್ಬೋದು, ಯಾವುದಾದ್ರೂ ಆಗಿರ್ಬೋದು. ಬಟ್ ಇಲ್ಲಿ ಏನು ಮಾಡಿದೆ ಅಂದರೆ ವೈಟ್ ಲೈಟೇ ಪಾಸ್ ಮಾಡ್ತಿದ್ದಾನೆ. ಬಟ್ ಒಂದು ಏನು ಮಾಡಿದ್ದಾನೆ, ಗ್ರೀನ್ ಕಲರ್ಡ್ ಟ್ರಾನ್ಸ್ಪರೆಂಟ್ ಗ್ಲಾಸ್ ಇಟ್ಬಿಟ್ಟವನೆ. ಈ ಗ್ರೀನ್ ಕಲರ್ ಟ್ರಾನ್ಸ್ಪರೆಂಟ್ ಗ್ಲಾಸ್ ಏನು ಮಾಡುತ್ತೆ ಅಂದರೆ ಬರ್ತಿರೋಂಥದ್ದು ವೈಟ್ ಲೈಟ್ ಎಲ್ಲ ಫಿಲ್ಟರ್ ಮಾಡಿಬಿಟ್ಟು ಓನ್ಲಿ ಗ್ರೀನ್ ಲೈಟನ್ನೇ ಮಾತ್ರ ಆಚೆ ಬಿಡುತ್ತೆ. ಸೊ ಈ ಪ್ಲೇಸಲ್ಲಿ ಅನ್ನೋದು ಇದೆಯಲ್ಲ, ಲೈಟ್ ಯಾವುದಾಗಿರುತ್ತೆ ಅಂದರೆ ಗ್ರೀನ್ ಕಲರೇ ಆಗಿರುತ್ತೆ. ಸೊ ಹಾಗಿದ್ರೆ ಡಿಸ್ಪರ್ಷನ್ ಆಗಿ ಪ್ರಿಸಮಿಂದ ಆಚೆ ರಿಫ್ರಾಕ್ಷನ್ ಆಗಿ ಆಚೆ ಬರ್ತಿರೋದು ಲೈಟ್ ಏನಾಗಿರುತ್ತೆ, ತುಂಬ ಜನ ವಿಬ್ಗ್ಯೂರ್ ಅಂತ ಬರ್ದಿರ್ತೀರಾ, VIBGUR, ಅಥವಾ ವೈಲೆಟ್ ಅಂತ ಬರ್ದಿರ್ತೀರಾ. ತುಂಬ ಲೀಸ್ಟ್ ಬೆಂಡ್ ಆಗಿರೋದಲ್ವಾ ಸರ್, ಅದಕ್ಕೆ ವೈಲೆಟು ಅಂತ. ನೋ, ಇಲ್ಲಿ ಕಲರ್ ಲೈಟ್ ಆಚೆ ಬರ್ತಿರೋದ್ರಿಂದ ಏನಾಗಿರುತ್ತೆ ಅಂದರೆ ಅದು ನಿಮಗೆ ಗ್ರೀನೇ ಆಗಿರುತ್ತೆ. ಬಿಕಾಸ್ ಸಿಂಗಲ್ ಲೈಟ್ ಇರೋಂಥದ್ದು. ತುಂಬ ಲೈಟ್ ಇದ್ದಿದ್ರೆ ಅಂದರೆ ವೈಟ್ ಲೈಟ್ ಇದ್ದಿದ್ರೆ ಡಿಸ್ಪರ್ಸ್ ಆಗಿ ನೀವು ಹೇಳೋ ಹಾಗೆ B ವಿಲ್ ಬಿ ದ ವೈಲೆಟ್, ಬಿಕಾಸ್ ತುಂಬ ಜಾಸ್ತಿ ಬೆಂಡ್ ಆಗಿದೆ. ಅಥವಾ ವಿಬ್ಗ್ಯೂರ್ ಎಲ್ಲ ಕಲರ್ಸ್ ಇರುತ್ತೆ, ಸಿಂಗಲ್ ರೇಯಿಂದ ತೋರಿಸಿದ್ದಾರೆ. ವಿಬ್ಗ್ಯೂರ್ ಅಂತ ಬರೆದ್ರೆ ಕರೆಕ್ಟ್ ಇರುತ್ತೆ. ಯಾವಾಗ ಅಲ್ಲಿ ಮಧ್ಯದಲ್ಲಿ ಗ್ರೀನ್ ಕಲರ್ಡ್ ಟ್ರಾನ್ಸ್ಪರೆಂಟ್ ಗ್ಲಾಸ್ ಅವ್ನು ಇಟ್ಟಿರಲಿಲ್ಲ ಅಂದರೆ ಅದು ಕರೆಕ್ಟ್ ಇರ್ತಿತ್ತು. ಬಟ್ ಅವ್ನು ಇಟ್ಟಿರೋದ್ರಿಂದ ಗ್ರೀನ್ ಲೈಟೇ ಬರೋದ್ರಿಂದ ಏನು ಕೂಡ ಗ್ರೀನೇ, Bನೂ ಕೂಡ ಗ್ರೀನ್ ಕಲರೇ ಆಗಿರುತ್ತೆ. ತುಂಬ ಜನ ಇದರಲ್ಲಿ ಕನ್ಫ್ಯೂಸ್ ಆಗಿ ಮಿಸ್ ಮಾಡ್ಕೊಂಡಿರ್ತೀರ, ಮಾರ್ಕ್ಸ್ ಹೋಗಿರುತ್ತೆ. ಬಟ್ ನೋಡಿ, ಈ ಕಾನ್ಸೆಪ್ಟ್ಸನ್ನು ನೀವು ತಿಳ್ಕೊಬೇಕು. ಜಸ್ಟ್ ಬೈ ಹಾರ್ಟ್ ಮಾಡೋದಲ್ಲ. ಪ್ರಿಸಮಲ್ಲಿ ಏನಾಗುತ್ತೆ, ಆ್ಯಂಗಲ್ ಆಫ್ ಡಿವಿಯೇಷನ್ ಏನು, ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಅಂದರೆ ಏನು, ಇನ್ಸಿಡೆಂಟ್ ಎಲ್ಲಿ ಫಾಲೋ ಆಗುತ್ತೆ, ಈ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಿದ್ದರೆ ಸಾಕು. ನಿಮಗೆ
ಆರಾಮಾಗಿ ಈ ಕಾನ್ಸೆಪ್ಟ್ಸು ನೀವು ಎಕ್ಸಾಮಲ್ಲೂ ಕೂಡ ಬರಿಬೋದು. ಆ್ಯಂಡ್ ಇನ್ನೊಂದೇನೆಂದರೆ ನಿಮಗೆ ಈ ಥರ ಟಾಪಿಕ್ಸ್ ಅಪ್ಲಿಕೇಶನ್ ಲೆವೆಲಲ್ಲಿ ಇನ್ನೂ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ನಿಮ್ಗೆ ಅನಿಸಿದ್ರೆ ನನಗೆ ನೀವು ಖಂಡಿತ ಕಮೆಂಟ್ ಮೂಲಕ ತಿಳಿಸಿ. ಕಮ್ಮಿಂಗ್ ವಿಡಿಯೋ ಅಲ್ಲಿ ಒಂದೊಂದು ಟಾಪಿಕ್, ಯಾವ ಟಾಪಿಕ್ ಬಗ್ಗೆ ಪರ್ಟಿಕ್ಯುಲರ್ ಆಗಿ ನಿಮಗೆ ಡೌಟ್ ಇದೆ, ಫಿಸಿಕ್ಸಲ್ಲಾಗಿರಲಿ, ಕೆಮಿಸ್ಟ್ರಿ, ಬಯೋ ಅಲ್ಲಿ ಆ ಟಾಪಿಕನ್ನು ನಾನು ನಿಮ್ಮ ಮುಂದೆ ಇಡ್ತೀನಿ ಮತ್ತು ಇನ್ನೂ ಸುಲಭ ರೀತಿಯಲ್ಲಿ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ನಾನು ಹೇಳ್ಕೊಡ್ತೀನಿ. Question number 8, draw the ray diagram of the image formation when the object is placed at f1 and in front of the convex lens. ಆಬ್ಜೆಕ್ಟನ್ನು F1 ಮೇಲೆ ಇಟ್ಟಿದ್ದಾಗ ಇಮೇಜ್ ಎಲ್ಲಿ ಫಾರ್ಮ್ ಆಗುತ್ತೆ ಅಂತ, ಪ್ಯಾರಲಲ್ ಆಗಿ ಇನ್ಫೈನೈಟ್ ಡಿಸ್ಟೆನ್ಸಲ್ಲಿ ಫಾರ್ಮ್ ಆಗುತ್ತೆ. ನೀವು ಇದನ್ನು ಡ್ರಾ ಮಾಡಿರ್ತೀರಾ, ನೀವು ಕಲ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ರೇ ಡಯಾಗ್ರಾಮ್ಸ್ ವೆರಿ ಇಂಪಾರ್ಟೆಂಟ್. ಕಾನ್ವೆಕ್ಸ್ ಲೆನ್ಸ್, ಕಾನ್ಕೇವ್ ಲೆನ್ಸ್, ಕಾನ್ಕೇವ್ ಮಿರರ್, ಕಾನ್ವೆಕ್ಸ್ ಮಿರರ್, ಎಲ್ಲ ಈ ರೇ ಡಯಾಗ್ರಾಮ್ಸು 6+2 8, 8+8 16 ರೇ ಡಯಾಗ್ರಾಮ್ಸ್ ಏನಿದೆ ಎಲ್ಲ ಇಂಪಾರ್ಟೆಂಟ್. ಯಾವುದಾದ್ರೂ ಒಂದು ಎಕ್ಸಾಮ್ ಕೇಳ್ಬೋದು. ಇದರಲ್ಲೂ ಇಂಪಾರ್ಟೆಂಟ್ ಹೇಳಿ ಸರ್ ಅಂದರೆ ಕಾನ್ವೆಕ್ಸ್ ಲೆನ್ಸ್, ಕಾನ್ಕೇವ್ ಮಿರರ್, ಈ 6+6 ಇದು ವೆರಿ ಇಂಪಾರ್ಟೆಂಟ್. ಇದರಲ್ಲೂ ವೆರಿ ಇಂಪಾರ್ಟೆಂಟ್ ಅಂದರೆ 12. ಈ 12ಅಲ್ಲೂ ಹೇಳಿ ಸರ್ ಅಂದರೆ ಆಗಲ್ಲ. ಈ 12 ಅಂತೂ ಪ್ರಾಕ್ಟೀಸ್ ಮಾಡಿರಲೇಬೇಕು. ಯಾವ ರೀತಿಯಲ್ಲಿ ರೇ ಆ್ಯರೋ ಮಾರ್ಕ್ ತೋರಿಸ್ಬೇಕು, ಎ ಮತ್ತು ಬಿ ಆಬ್ಜೆಕ್ಟ್ ಇದ್ದರೆ A', B' ಇಮೇಜ್ ಫಾರ್ಮ್ ಆಗುತ್ತೆ, ಕೆಳಗೆ ನೇಚರ್ ಆಫ್ ದ ಇಮೇಜ್ ಬರೀಬೇಕು, ಆಬ್ಜೆಕ್ಟ್ ಎಲ್ಲಿ ಇಟ್ಟಿರ್ತೀರಾ ಇಮೇಜ್ ಎಲ್ಲಿ ಫಾರ್ಮ್ ಆಗುತ್ತೆ ಅಷ್ಟು ಕೂಡ ನೀವು ಬರೀಬೇಕು. ಕ್ಲೀನಾಗಿ ಇದನ್ನು ಪ್ರಾಕ್ಟೀಸ್ ಮಾಡಿ. ಸರ್ ನಮ್ಗೆ ಇದು ಅರ್ಥ ಆಗ್ತಿಲ್ಲ ಅಂತ ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಯಾವ ರೀತಿಯಲ್ಲಿ ರೇ ಡಯಾಗ್ರಾಮ್ ಬಿಡಿಸ್ಬೇಕು ಅಂತಲೂ ಕೂಡ ನಾನು ಒಂದು ವಿಡಿಯೋ ಮಾಡಿ ನಿಮಗೆ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಕ್ವಶನ್ ನಂಬರ್ 9, ವಾಟ್ ಈಸ್ ಮಯೋಪಿಯಾ, ನಿಯರ್ ಸೈಟೆಡ್ನೆಸ್, ವಾಟ್ ಆರ್ ದ ಕಾಸಸ್ ಫಾರ್ ಮಯೋಪಿಯಾ, ನೇಮ್ ದ ಟೈಪ್ ಆಫ್ ಲೆನ್ಸ್ ಯೂಸ್ ಟು ಕರೆಕ್ಟ್ ಮಯೋಪಿಯಾ. ಮಯೋಪಿಯಾ ಅಂದರೆ ಏನು ಕಾಸಸ್ಸು, ಆಮೇಲೆ ಯಾವುದು ಏನೆಲ್ಲ ಯಾವ ಲೆನ್ಸ್ ಯೂಸ್ ಮಾಡಿ ಇದನ್ನು ಕರೆಕ್ಟ್ ಮಾಡ್ತೀರಾ ಅಂತ. ಆ್ಯಕ್ಚುಲಿ ನಾನು ಒಂದು ವಿಡಿಯೋ ಆಲ್ರೆಡಿ ಮಾಡಿ ಹಾಕಿದ್ದೀನಿ. ನೀವು ಇದನ್ನು ಮೈಂಡ್ಫುಲ್ ಫಿಸಿಕ್ಸ್ ಅಂತ ಒಂದು ಪ್ಲೇ ಲಿಸ್ಟಲ್ಲಿ ನೀವು ನೋಡ್ಬೋದು. ಏನಕ್ಕೆ ಮಯೋಪಿಯಾ, ಹೈಪರ್ಮೆಟ್ರೋಪಿಯಾ, ಪ್ರೆಸ್ಬಿಯೋಪಿಯಾ ಏನಕ್ಕಾಗುತ್ತೆ, ಹೇಗಾಗುತ್ತೆ, ಏನು ಲೆನ್ಸ್ ಯೂಸ್ ಮಾಡ್ತಾರೆ ಅಂತ. ಇದಕ್ಕೆ ಆನ್ಸರು ಕೂಡ ಇಲ್ಲಿ ಡಿಸ್ಪ್ಲೇ ಆಗ್ತಿದೆ, ನೀವು ನೋಡ್ಬೋದು. ಆನ್ಸರು ಬರಿಬೋದು. ವಾಟ್ ಈಸ್ ಮಯೋಪಿಯಾ, ಶಾರ್ಟ್ ಸೈಟೆಡ್ನೆಸ್ ಅಂತ. ಆ ಪರ್ಸನ್ ಕೆನ್ ಸಿ ದ ನಿಯರ್ ಆಬ್ಜೆಕ್ಟ್ಸ್ ಕ್ಲಿಯರ್ಲಿ ಬಟ್ ಕೆನಾಟ್ ಸಿ ದ ಫಾರ್ ಆಬ್ಜೆಕ್ಟ್ಸ್ ಅನ್ನೋ ಮಯೋಪಿಯಾ ಅಂತ ಕರಿತೀವಿ. ಕಾಸಸ್ ಏನು ಅಂದರೆ ಶ್ರಿಂಕಿಂಗ್ ಆಫ್ ಐಬಾಲ್ ಆಗಿರ್ಬೋದು, ಅಥವಾ ಎಕ್ಸೆಸಿವ್ ಕರ್ವೇಚರ್ ಆಫ್ ದ ಐ ಲೆನ್ಸ್ ಅಥವಾ ಫೋಕಲ್ ಲೆಂತ್ ಅಂತಲೂ ಕೂಡ ಬರೀತೀರಾ. ಆಮೇಲೆ ಲೆನ್ಸ್ ಯಾವ್ದು ಯೂಸ್ ಮಾಡ್ತೀರಾ ಅಂದರೆ ಯಾವುದು, ಕಾನ್ಕೇವ್ ಲೆನ್ಸ್ ಯೂಸ್ ಮಾಡ್ತೀರಾ. ವಾಟ್ ಈಸ್ ಟಿಂಡಾಲ್ ಎಫೆಕ್ಟ್, ವೆರಿ ಇಂಪಾರ್ಟೆಂಟ್, ತುಂಬ ಸತಿ ಹೇಳಿದ್ದೀನಿ. ವಾಟ್ ಈಸ್ ಟಿಂಡಾಲ್ ಎಫೆಕ್ಟ್ ಅಂತ ತುಂಬ ಸತಿ ಎಕ್ಸಾಮಲ್ಲಿ ಕೇಳಿದ್ದಾನೆ. ಈ ಕ್ವಶನ್ಗೆ ಆನ್ಸರು ಕೂಡ ನೀವು ಬರ್ದಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ವಾಟ್ ಈಸ್ ಟಿಂಡಾಲ್ ಎಫೆಕ್ಟ್ ಅಂದರೆ Tyndall effect, the scattering of light by colloidal particles or very fine suspended particles in the path, making the path light visible, is called Tyndall effect. Property ಏನು, what is the property, which property of scattering particle decide the color of the scattered light. ಇಲ್ಲಿ ಏನು ಮಾಡುತ್ತೆ ಅಂದರೆ the size of scattering particle decide the color of the scattered lights. ರೆಡ್ ಕಲರ್ ಈಸ್ ಇಂಡಿಕೇಟಿಂಗ್ ದ ರೆಡ್ ಸಿಂಗಲ್. ಆಮೇಲೆ ಇಲ್ಲಿ ನೆಕ್ಸ್ಟ್ ಕ್ವಶನ್ ಇದೆ, ವಾಟ್ ಈಸ್ ದ ಕಲರ್ ಆಫ್ ಡೇಂಜರ್ ಸಿಗ್ನಲ್ಸ್, ಅದು ರೆಡ್ ಕಲರ್ ಅಂತ ಇದೆ. ಇಲ್ಲಿ ಸ್ಕ್ಯಾಟ್ರಿಂಗ್ ಆಫ್ ಲೈಟಲ್ಲಿ ಏನಾಗುತ್ತೆ, ಟಿಂಡಾಲ್ ಎಫೆಕ್ಟಲ್ಲಿ ಕೊಲೈಡಲ್ ಪಾರ್ಟಿಕಲ್ಸ್ ಅಂತ ಇರುತ್ತೆ. ನಮ್ಮ ಏರಲ್ಲಿ, ನಮ್ಮ ಅಟ್ಮಾಸ್ಫಿಯರಲ್ಲಿ ಎಲ್ಲ ಕಡೆ ನಮ್ಮ ಕಣ್ಣಿಗೆ ಕಾಣಿಸಲ್ಲ, ಬಟ್ ಕೊಲೈಡಲ್ ಪಾರ್ಟಿಕಲ್ಸ್ ಅಂತ ಇರುತ್ತೆ. ಈ ಕೊಲೈಡಲ್ ಪಾರ್ಟಿಕಲ್ಸ್ ಏನು ಮಾಡುತ್ತೆ ಅಂದರೆ ಬರ್ತಿರೋಂಥದ್ದು ವೈಟ್ ಲೈಟನ್ನು ಏನು ಮಾಡುತ್ತೆ ಅಂದರೆ ಸ್ಕ್ಯಾಟರ್ ಮಾಡುತ್ತೆ. ಸರ್ ಯಾವ ಥರ ಸ್ಕ್ಯಾಟರ್ ಮಾಡುತ್ತೆ ಸರ್ ಅಂದರೆ, ಬಿಗ್ ಪಾರ್ಟಿಕಲ್ಸ್, ತುಂಬ ದೊಡ್ಡದು ಪಾರ್ಟಿಕಲ್ಸ್ ಇರೋದು ವೈಟ್ ಲೈಟನ್ನೇ ಕಂಪ್ಲೀಟಾಗಿ ಸ್ಕ್ಯಾಟರ್ ಮಾಡಿಬಿಡುತ್ತೆ. ಬೇಸ್ಡ್ ಆನ್ ದ ಸೈಜ್ ಆಫ್ ಪಾರ್ಟಿಕಲ್ ಇಟ್ ಈಸ್ ಗೋಯಿಂಗ್ ಟು ಸ್ಕ್ಯಾಟರ್ ದ ಲೈಟ್. ತುಂಬ ಕಮ್ಮಿ, ಸ್ಮಾಲೆಸ್ಟ್ ಪಾರ್ಟಿಕಲ್ಸ್, ಟೈನಿ ಪಾರ್ಟಿಕಲ್ಸ್ ಇನ್ ದ ಕೊಲೈಡಲ್ ಪಾರ್ಟಿಕಲ್ಸ್ ಆರ್ ಗೋಯಿಂಗ್ ಟು ಸ್ಕ್ಯಾಟರ್ ದ ವೇವ್ ಲೆಂತ್. ಯಾವುದು ಕಮ್ಮಿ ಇರುತ್ತೆ ಅದು, ಫಾರ್ ಎಕ್ಸಾಂಪಲ್ ವೈಲೆಟ್, ಬ್ಲೂ, ಇಂಡಿಗೋ, ಈ ತುಂಬ ಕಮ್ಮಿ ವೇವ್ ಲೆಂತ್ ಇರೋ ಪಾರ್ಟಿಕಲ್ಸನ್ನು ತುಂಬ ಕಮ್ಮಿ ಇರೋ ಪಾರ್ಟಿಕಲ್ಸ್ ಸ್ಕ್ಯಾಟರ್ ಮಾಡುತ್ತೆ. ತುಂಬ ಜಾಸ್ತಿ ವೇವ್ ಲೆಂತ್ ಇರೋದು ಇನ್ನೂ ಸ್ವಲ್ಪ ಜಾಸ್ತಿ ಬಿಗ್ ಪಾರ್ಟಿಕಲ್ಸ್ ಏನು ಮಾಡುತ್ತೆ ಅಂದರೆ ಸ್ಕ್ಯಾಟರ್ ಮಾಡುತ್ತೆ. ಸೊ ದಿಸ್ ಈಸ್ ಟೈಪ್ ಆಫ್ ಸ್ಕ್ಯಾಟ್ರಿಂಗ್. ಇದರಲ್ಲೇ ನಿಮಗೆ ಟಿಂಡಾಲ್ ಎಫೆಕ್ಟ್ ಅಂತ ಬರುವಂಥದ್ದು. ಇದನ್ನು ಬರ್ದಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಇಸ್ ಕ್ವಶನ್ ನಂಬರ್ 10. A transparent glass sheet is placed over a bar magnet. Iron fillings are sprinkled over the glass sheet. The glass sheet is given a gentle tap. Following the observations are made. ನೋಡಿ, ನೀವೆಲ್ಲ ಆನ್ಸರನ್ನು ಓದಿರ್ತೀರ, ಅವನೇ ಆನ್ಸರ್ ಕೊಟ್ಬಿಟ್ಟವನು. ಇಲ್ಲಿ ಅರ್ಥ ಆಗ್ತಿದೆಯಾ? ಐರನ್ ಫಿಲ್ಲಿಂಗ್ಸದು ಕ್ವಶನ್ ಓದಿರ್ತೀರಾ, ಅವನೇ ಆನ್ಸರ್ ಕೊಟ್ಬಿಟ್ಟವನೇ. ಕ್ವಶನ್ ಕೇಳವನೇ ಇಲ್ಲಿ ನೋಡಿ. ಐರನ್ ಫಿಲ್ಲಿಂಗ್ಸ್ ಫಾರ್ಮ್ಸ್ ನಾನ್ ಪ್ಯಾರಲಲ್ ಕರ್ವ್ಡ್ ಲೈನ್ಸ್. ಏನಕ್ಕೆ ಐರನ್ ಫಿಲ್ಲಿಂಗ್ಸ್ ನಾನ್ ಪ್ಯಾರಲಲ್ ಕರ್ವ್ಡ್ ಲೈನ್ಸ್ ಫಾರ್ಮ್ ಮಾಡುತ್ತೆ? ಆನ್ಸರ್ ಏನು? ಐರನ್ ಫಿಲ್ಲಿಂಗ್ಸ್ ಫಾರ್ಮ್ಸ್ ನಾನ್ ಪ್ಯಾರಲಲ್ ಕರ್ವ್ಡ್ ಲೈನ್. ದಿಸ್ ಇಂಡಿಕೇಟ್ಸ್ ದ ಎಕ್ಸಿಸ್ಟೆನ್ಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಅರೌಂಡ್ ದ ಬಾರ್ ಮ್ಯಾಗ್ನೆಟ್. ಅಲ್ಲೇ ನೀವೇ ಆನ್ಸರ್ ಬರಬೇಕಿಲ್ಲಿ. ಅವನೇ ಹೇಳ್ತಾವನೆ ಏನಂತ, ನೀವು ಐರನ್ ಫಿಲ್ಲಿಂಗ್ಸನ್ನು ಹಾಕ್ತೀರಾ ಒಂದು ಶೀಟ್ ಮೇಲೆ, ಅದನ್ನು ಟ್ಯಾಪ್ ಮಾಡಿದ ತಕ್ಷಣ ಏನು ಮಾಡುತ್ತೆ, ನಾನ್ ಪ್ಯಾರಲಲ್ ಅಂದರೆ ಏನು, ಇಂಟರ್ಸೆಕ್ಟ್ ಆಗ್ತಿರೋಂಥದ್ದು, ಕರ್ವ್ ಆಗಿರೋಂಥದ್ದು. ನಾನ್ ಪ್ಯಾರಲಲ್
ನಾನ್ ಪ್ಯಾರಲಲ್ ಕರ್ವ್ಡ್ ಲೈನ್ಸನ್ನು ಫಾರ್ಮ್ ಮಾಡುತ್ತೆ. ಏನು ಇದು ಇಂಡಿಕೇಟ್ ಮಾಡ್ತಿದೆ, ಏನು ಇದು ಹೇಳ್ತಿದೆ ಅಂದರೆ ಇಟ್ ಇಂಡಿಕೇಟ್ಸ್ ದಟ್ ದೇರ್ ಈಸ್ ಅ ಪ್ರೆಸೆನ್ಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇದೆ ಇದ್ರ ಸುತ್ತ ಅಂತ. ಐರನ್ ಫಿಲ್ಲಿಂಗ್ಸ್ ಆರ್ ಕ್ಲೋಸ್ಲಿ ಪ್ಯಾಕ್ಡ್ ನಿಯರ್ ದ ಪೋಲ್ಸ್. ಐರನ್ ಫಿಲ್ಲಿಂಗ್ಸು it indicates that the magnetic field strength is maximum at the poles and decreases as the distance away. ಅಂದರೆ ಮ್ಯಾಗ್ನೆಟಿಕ್ ಪೋಲ್ಸ್, ಮ್ಯಾಗ್ನೆಟ್ ಇದು ಪೋಲ್ಸ್ ಹತ್ರ ಏನಿರುತ್ತೆ ಐರನ್ ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಜಾಸ್ತಿ ಇರುತ್ತೆ, ಅದಕ್ಕೆ ಕ್ಲೋಸ್ಲಿ ಪ್ಯಾಕ್ ಇರುತ್ತೆ ಅಲ್ಲಿ. ಎಲ್ಲಿ? ಮ್ಯಾಗ್ನೆಟ್ ಹತ್ರ. ಬಾರ್ ಮ್ಯಾಗ್ನೆಟ್ ಸುತ್ತ ಏನಿರುತ್ತೆ ಅಂದರೆ ಸ್ಪೆಷಲಿ ಪೋಲ್ಸ್ ಹತ್ರ, ನಾರ್ತ್ ಪೋಲ್ ಸೌತ್ ಪೋಲ್ ಹತ್ರ ದ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಈಸ್ ವೆರಿ ಹೈ. ಸೊ ಅಲ್ಲಿ ಡೆನ್ಸರ್ ಆಗಿರುತ್ತೆ. ಅದು ಕಂಪೇರಿಟಿವ್ಲಿ ಬೇರೆ ಕಡೆ ನೋಡಿದ್ರೆ ನಿಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಕಮ್ಮಿ ಇರುತ್ತೆ. ಆ್ಯಸ್ ಮೂವ್ಡ್ ಅವೇ ಫ್ರಮ್ ದ ಬಾರ್ ಮ್ಯಾಗ್ನೆಟ್ ದ ಡಿಸ್ಟ್ರಿಬ್ಯೂಷನ್ ಆಫ್ ದ ಐರನ್ ಫಿಲ್ಲಿಂಗ್ಸ್ ಬಿಕಮ್ ರೇರರ್. ಏನಕ್ಕೆ ಅಂದರೆ ಅದು ಕೂಡ ಅಷ್ಟೇ, ಯಾವಾಗ ನೀವು ತುಂಬ ದೂರ ಹೋಗ್ತೀರಾ, ಡಿಸ್ಟೆನ್ಸಿಂದ ಹೋಗಿದಾಗ ಅದೇನಾಗುತ್ತೆ ಅಂದರೆ ಕಮ್ಮಿ ಆಗುತ್ತೆ, ಬಿಕಾಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸು ಕಮ್ಮಿ ಆಗೋಗುತ್ತೆ ಯಾವುದಾದ್ರೂ ಸುತ್ತ. ಅದು ಆನ್ಸರು ಬರೀತೀರಾ. ವಿಚ್ ಪ್ರಾಪರ್ಟಿ ಆಫ್ ದ ಬಾರ್ ಮ್ಯಾಗ್ನೆಟ್ ಡಸ್ ಅಂತ ಬರೆದಿದೆ ಕ್ವಶನ್, ಆನ್ಸರ್ ಬರ್ದಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಆರ್ ಕ್ವಶನಲ್ಲಿ ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್ ಇದು. The given diagram represents the experiment conducted to the observer deviation of the beam electrons when the beam enters the magnetic field perpendicularly. If the beam deviates in the direction out of the surface of the paper, then ಇಲ್ಲಿ ನೋಡಿ ಮ್ಯಾಗ್ನೆಟಿಕ್ ಪೋಲ್ಸ್ ಎರಡಿಟ್ಟಿದ್ದಾರೆ, ಎ ಮತ್ತು ಬಿ. ಬೀಮ್ ಆಫ್ ಎಲೆಕ್ಟ್ರಾನ್ ಹೋಗ್ತಿದೆ. ಪ್ರಿಡಿಕ್ಟ್ ದ ಪೋಲ್ ಆಫ್ ದ ಮ್ಯಾಗ್ನೆಟ್ ಇಂಡಿಕೇಟ್ ಆಸ್ ಎ ಹತ್ರ ಯಾವ ಪೋಲ್, ನಾರ್ತ್ ಪೋಲ ಸೌತ್ ಪೋಲ್ ಅಂತ ಹೇಳಬೇಕು. ಸ್ಟೇಟ್ ದ ಪ್ರಿನ್ಸಿಪಲ್ ದಟ್ ಹೆಲ್ಪ್ಸ್ ದಟ್ ಪ್ರಿಡಿಕ್ಷನ್ ಅಂತ ಹೇಳಬೇಕು. ಓಕೆ, ಈಗ ಫಸ್ಟ್ ಕ್ವಶನನ್ನು ಪಾರ್ಟ್ ವೈಸ್ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಬೀಮ್ ಆಫ್ ಎಲೆಕ್ಟ್ರಾನ್ ಹೋಗ್ತಾ ಇದೆ. ಯಾವ ಕಡೆ ಹೋಗ್ತಾ ಇದೆ? ಇಲ್ಲಿಂದ ಆ ಕಡೆಗೆ ಹೋಗ್ತಾ ಇದೆ. ಸೊ ಬೀಮ್ ಆಫ್ ಎಲೆಕ್ಟ್ರಾನ್ ಈ ಡೈರೆಕ್ಷನಲ್ಲಿ ಹೋಗ್ತಿದ್ರೆ ಕರೆಂಟ್ ಯಾವ ಡೈರೆಕ್ಷನಲ್ಲಿ ಹೋಗುತ್ತೆ ಸರ್? ಆಪೋಸಿಟ್. ಕನ್ವೆನ್ಷನಲ್ ಕರೆಂಟ್ ಯಾವಾಗಲೂ ಕೂಡ ಏನಿರುತ್ತೆ, ಎಲೆಕ್ಟ್ರಾನ್ ಇದು ಆಪೋಸಿಟಲ್ಲಿ ಫ್ಲೋ ಆಗೋದು. ಇದು ತುಂಬ ಸತಿ ಇದನ್ನು ಕನ್ಫ್ಯೂಸ್ ಮಾಡಲಿಕ್ಕೆ ಕೊಡ್ತಿರ್ತಾನೆ. ನೀವು ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಇಫ್ ಇನ್ ಕೇಸ್ ಎಲೆಕ್ಟ್ರಾನ್ ಈ ಕಡೆಯಿಂದ ಫ್ಲೋ ಆಗ್ತಿದೆ ಅಂದರೆ ನಿಮ್ಮ ಲೆಫ್ಟಿಂದ ರೈಟ್ಗೆ ಏನಾದರೂ ಎಲೆಕ್ಟ್ರಾನ್ ಫ್ಲೋ ಆಗ್ತಿದ್ರೆ ನಿಮ್ಮ ರೈಟ್ ಟು ಲೆಫ್ಟ್ ಕರೆಂಟ್ ಫ್ಲೋ ಆಗುತ್ತೆ. ಸೊ ಇಲ್ಲಿ ಯಾವುದು ರೂಲ್ ಅಪ್ಲೈ ಮಾಡ್ತೀರಾ ಸರ್? ನಾನು ಏನಾದರೂ ರೈಟ್ ಹ್ಯಾಂಡ್ ಥಂಬ್ ರೂಲ್ ಯೂಸ್ ಮಾಡ್ಬೋದಾ? ರೈಟ್ ಹ್ಯಾಂಡ್ ಥಂಬ್ ರೂಲ್ ಯೂಸ್ ಮಾಡೋಕ್ಕಾಗಲ್ಲ, ಬಿಕಾಸ್ ಇನ್ನೊಂದು ಏನು ಕೊಟ್ಟವನು, ದ ಡೈರೆಕ್ಷನ್ ಔಟ್ ಆಫ್ ದ ಬೀಮ್ ಡಿವಿಯೇಟ್ಸ್ ಇನ್ ದ ಡೈರೆಕ್ಷನ್ ಔಟ್ ಆಫ್ ದ ಸರ್ಫೇಸ್. ಡಿವಿಯೇಟ್ಸ್ ಅಂದರೆ ಚೇಂಜ್ ಆಗ್ತಿದೆ, ಅಂದರೆ ಫೋರ್ಸ್ ಅಪ್ಲೈ ಆಗ್ತಿದೆ ಅದ್ರ ಮೇಲೆ. ಫೋರ್ಸ್ ಅಪ್ಲೈ ಆಗ್ತಿದೆ ಅಂದಿದ ತಕ್ಷಣ ನಿಮಗೆ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ನೆನಪು ಬರಬೇಕು. ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲಲ್ಲಿ ಎಫ್ ಬಿ ಐ ಫೋರ್ಸ್, ಎಫ್ ಥಂಬ್ ಏನು ಮಾಡುತ್ತೆ? ಫೋರ್ಸ್ ಇಂಡಿಕೇಟ್ ಮಾಡುತ್ತೆ. ಬಿ ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್, ಐ ಅಂದರೆ ಕರೆಂಟ್. ಸೊ ಇದ್ರ ಪ್ರಕಾರ ಈ ಕೊಟ್ಟಿರೋಂಥದ್ದು ಫಿಗರ್ ಪ್ರಕಾರ ನಾನು ಏನಾದರೂ ನನ್ನ ಫಿಂಗರ್ಸನ್ನು ಓಪನ್ ಯುವರ್ 3 fingers, ಥಂಬ್ ಫಿಂಗರ್, 4 finger, ಮಿಡಲ್ ಫಿಂಗರ್ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ಹಿಯರ್ ಅಲೈನ್ ದಟ್ ಯುವರ್ ಮಿಡಲ್ ಫಿಂಗರ್ FBI, middle finger I is going to show the direction of current. Forefinger is going to show the direction of magnetic field. Then your forefinger is going to show the thumb finger is going to show the direction of force acting. ಇದು ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಹೇಳೋಂಥದ್ದು. ಸೊ ಇದ್ರ ಪ್ರಕಾರ ನಾನು ಏನಾದರೂ ಇದನ್ನು ಅರೇಂಜ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ನೋಡಿ, ಈಗ ಈ ಥರ ಇಟ್ಕೊಂಡಿದ್ದೀನಿ. ಬೀಮ್ ಆಫ್ ಲೈಟ್, ಎಲೆಕ್ಟ್ರಾನ್ ಈ ಕಡೆ ಹೋಗ್ತಿರೋದು. ಸೊ ನಾನು ಈ ಕಡೆ ಇಡಬಾರ್ದು, ಬಿಕಾಸ್ ಎಲೆಕ್ಟ್ರಾನ್ ಹೋಗ್ತಿರೋದು. ಕರೆಂಟ್ ಯಾವ ಕಡೆ ಹೋಗುತ್ತೆ ಸರ್? ಕರೆಂಟ್ ಈ ಕಡೆ ಹೋಗುತ್ತೆ, ಅಂದರೆ ಕರೆಂಟು ಆಪೋಸಿಟ್ ಡೈರೆಕ್ಷನಲ್ಲಿ ಹೋಗ್ತಾ ಇರುತ್ತೆ. ಈ ಕಡೆ ಇಟ್ಟೆ. ಸೊ ಈಗೇನು ಕೊಟ್ಟವನು ಫೋರ್ಸ್ ಎಲ್ಲಿದೆ ಅಂತ ನಾನು ನೋಡ್ಕೋಬೇಕು. ಫೋರ್ಸ್ ಎಲ್ಲಿರುತ್ತೆ? ಫೋರ್ಸ್ ಇಫ್ ದ ಬೀಮ್ ಡಿವೇಟ್ಸ್ ಡೈರೆಕ್ಷನ್ ಔಟ್ ಆಫ್ ದ ಪೇಪರ್ ನೋಡಿ ಈ ಥರ ಇದೆ. ಪೇಪರನ್ನು ಈ ಥರ ಇಟ್ಕೊಂಡಿದ್ದೀನಿ ನಾನು. ಔಟ್ ಆಫ್ ದ ಪೇಪರ್ ಅಂದರೆ ಆಚೆ ಬರ್ತಾ ಇದೆ. ಈಗ ಪೇಪರ್ ಈ ಥರ ಇದೆ, ಕರೆಂಟ್ ಈ ಥರ ಕರೆಂಟ್ ಈ ಕಡೆ ಹೋಗ್ತಿರೋವಂಥದ್ದು. ಸೊ ಔಟ್ ಆಫ್ ದ ಪೇಪರ್ ಅಂದರೆ ಈ ಕಡೆ. ಅರ್ಥ ಆಗ್ತಿದೆಯಾ? ಈ ಕಡೆ. ಈಗ ನೋಡಿ, ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್. ಹಿಂಗೆ ವಿಚಿತ್ರವಾಗಿ ಕಾಣಿಸ್ತಿದ್ದೀನಿ ನಾನು, ಬಟ್ ಸ್ಟಿಲ್ ನೋಡಿ, ಟ್ರೈ ಮಾಡ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲನ್ನು ಯೂಸ್ ಮಾಡ್ತಿದ್ದೀನಿ, ನೀವು ಕೂಡ ಟ್ರೈ ಮಾಡಿ. ಓಪನ್ ಯುವರ್ 3 fingers. ನೋಡಿ, ಈಗ ಪೇಪರ್ ಈ ಥರ ಇಟ್ಕೊಂಡಿದ್ದೀನಿ, ಕ್ವಶನ್ ಪೇಪರ್ ನಾನು ಈ ಥರ ಇಟ್ಕೊಂಡಿದ್ದೀನಿ. ಎಲೆಕ್ಟ್ರಾನ್ ಈ ಕಡೆಯಿಂದ ಫ್ಲೋ ಆಗ್ತಿದೆ ಅಂದರೆ ಕರೆಂಟ್ ಆಪೋಸಿಟ್ ಡೈರೆಕ್ಷನಲ್ಲಿ ಫ್ಲೋ ಆಗುತ್ತೆ. ಸೊ ಕರೆಂಟ್ ಅಂದರೆ ನನ್ನ ಮಿಡಲ್ ಫಿಂಗರ್ ಏನು ಯಾವ ಥರ ಇಂಡಿಕೇಟ್ ಮಾಡಬೇಕು? ಕರೆಂಟ್ ಡೈರೆಕ್ಷನಲ್ಲಿ ಇಡಬೇಕು. ಸೊ ಕರೆಂಟ್ ಡೈರೆಕ್ಷನ್ ಅಂದರೆ ಈ ಕಡೆಯಿಂದ ಹೋಗಬೇಕು ನಾನು. ಸೊ ಓಕೆ, ಈ ಥರ ಇಟ್ಟೆ. ಆಮೇಲೆ ಫೋರ್ಸ್ ಯಾವ ಕಡೆ? ಔಟ್ ಆಫ್ ದ ಪೇಜ್ ಅಂದರೆ ನನ್ನ ಕಡೆಗೆ ಹೋಗಬೇಕು. ಸೊ ಈ ಕಡೆ ಇಟ್ಟರೆ ಎಲೆಕ್ಟ್ರಾನ್ಸ್ ಮೂವ್ ಡೈರೆಕ್ಷನ್ ಆಗೋಯ್ತು. ನನ್ನ ಕರೆಂಟ್ ಡೈರೆಕ್ಷನ್ ಅಂದರೆ ಈ ಕಡೆ ಇಡಬೇಕು. ಅರ್ಥ ಆಗ್ತಿದೆಯಾ? ಸೊ ದಿಸ್ ಇಸ್ ದ ಕರೆಕ್ಟ್ ಪೊಸಿಷನ್. ನೋಡಿ, ದಿಸ್ ಇಸ್ ದ ಕರೆಕ್ಟ್ ಪೊಸಿಷನ್. ಈ ಪೊಸಿಷನಲ್ಲಿ ನಾನು ಇಟ್ಟರೆ ದಿಸ್ ಈಸ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ದ ಕ್ವಶನ್ ಕ್ಲಿಯರ್ಲಿ. ನೋಡಿ,
ನನ್ನ ಮಿಡಲ್ ಫಿಂಗರ್ ಏನು ಮಾಡ್ತಾ ಇದೆ, ಡೈರೆಕ್ಷನ್ ಆಫ್ ಕರೆಂಟ್ ತೋರಿಸ್ತಾ ಇದೆ. ನನ್ನ ಥಂಬ್ ಏನು ಮಾಡ್ತಾ ಇದೆ, ಥಂಬ್ ಡಿವಿಯೇಷನ್ ದಟ್ ಈಸ್ ಔಟ್ಸೈಡ್ ದ ಪೇಪರ್ದು ಔಟ್ಸೈಡ್ ತೋರಿಸ್ತಿದೆ. ನನ್ನ 4 ಫಿಂಗರ್ ಈಸ್ ಗೋಯಿಂಗ್ ಟು ಶೋ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ತೋರಿಸ್ತಿದೆ ಯಾವುದು, 4 ಫಿಂಗರ್. ಸೊ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ತೋರಿಸ್ತಿದೆ ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ಕಡೆ ಮೂವ್ ಆಗ್ತಿದೆ, ಡೌನ್ವರ್ಡ್ಸ್ ಮೂವ್ ಆಗ್ತಾ ಇದೆ. ಬಟ್ ನನಗೆ ಅಪ್ವರ್ಡ ಡೌನ್ವರ್ಡ್ ಅಂತ ಕೇಳಿಲ್ಲ ಅವನು. ಕ್ವಶನಲ್ಲಿ ಏನು ಕೇಳಿದ್ದಾನೆ, ಪ್ರಿಡಿಕ್ಟ್ ದ ಎ ಪೋಲ್, ಮ್ಯಾಗ್ನೆಟಿಕ್ ಪೋಲ್ ಎ ಏನಿದೆ ಯಾವುದು, ನಾರ್ತ್ ಪೋಲಾ ಸೌತ್ ಪೋಲಾ ಅಂತ. ಯು ಆಲ್ವೇಸ್ ನೋ ದಟ್ ಏನಾದರೂ ಮ್ಯಾಗ್ನೆಟಿಕ್ ಫೀಲ್ಡ್ ಟಾಪ್ ಟು ಬಾಟಮ್ ಹೋಗ್ತಿದೆ ಅಂದರೆ ಆಲ್ವೇಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಎಂಡ್ಸ್ ಮೂವ್ ಫ್ರಮ್ ನಾರ್ತ್ ಟು ಸೌತ್. ಸೊ ದೇರ್ ಫಾರ್ ಮ್ಯಾಗ್ನೆಟಿಕ್ ಪೋಲ್ ಈಸ್ ಎ ಆ್ಯಂಡ್ ಮ್ಯಾಗ್ನೆಟಿಕ್ ಪೋಲ್ ಬಿ ಈಸ್ ಸೌತ್ ಪೋಲ್, ಮ್ಯಾಗ್ನೆಟಿಕ್ ಪೋಲ್ ಎ ಈಸ್ ನಾರ್ತ್ ಪೋಲ್, ಸೌತ್ ಪೋಲ್. ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಇದು ಅರ್ಥ ಆಗಿಲ್ಲ ಅಂದರೆ, ಈ ಥರದ ಇನ್ನೂ ಪ್ರಾಬ್ಲಮ್ಸ್ ಬೇಕು ಅಂದರೆ ಕಮೆಂಟ್ ಮೂಲಕ ತಿಳಿಸಿ. ಯಾವ ರೀತಿಯಲ್ಲಿ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಯೂಸ್ ಮಾಡಿ ಮತ್ತು ರೈಟ್ ಹ್ಯಾಂಡ್ ಥಂಬ್ ರೂಲ್ ಯೂಸ್ ಮಾಡಿ ನಾವು ಯೂಸ್ ಮಾಡ್ತೀವಿ ಅಂತಲೂ ಕೂಡ ಹೇಳ್ತೀನಿ. ಆ್ಯಂಡ್ ನೋಡಿ, ವೆರಿ ಇಂಪಾರ್ಟೆಂಟ್, ನಿಮ್ಮ ತುಂಬ ಮಕ್ಕಳಿಗೆ ಒಂದು ಡೌಟ್ ಇರುತ್ತೆ. ಏನಂದರೆ, ಸರ್ ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಯಾವಾಗ ಬರೀಬೇಕು, ಡೈರೆಕ್ಷನ್ ಮ್ಯಾಗ್ನೆಟಿಕ್ ಫೀಲ್ಡ್ದು ಡೈರೆಕ್ಷನ್ ಕೇಳಿದಾಗ ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಯಾವಾಗ ಬರೀಬೇಕು, ನಾರ್ತ್ ಟು ಸೌತ್ ಟು ನಾರ್ತ್ ಯಾವಾಗ ಬರೀಬೇಕು, ಔಟ್ವರ್ಡ್ ಇನ್ವರ್ಡ್ ಇದು ಯಾವಾಗ ಬರೀಬೇಕು, ಅರ್ಥ ಆಗ್ತಿದೆಯಾ? ಸೊ ಇದೆಲ್ಲ ಕನ್ಫ್ಯೂಷನ್ಸ್ ಇರುತ್ತೆ. ಎಲ್ಲೋ ಒಂದು ಕಡೆ ಕ್ಲಾಕ್ ವೈಸ್ ಬರೆಯೋ ಕಡೆ ನೀವು ಅಪ್ವರ್ಡ್ ಇನ್ವರ್ಡ್ ಬರೆದ್ರೆ ತಪ್ಪು. ನೀವು ಈಗ ನಾನು ಹೇಳಿದ್ನಲ್ಲ, ನಾರ್ತ್ ಪೋಲ್ ಸೌತ್ ಪೋಲ್ ಬರೆಯೋ ಬದಲು ನೀವು ಕ್ಲಾಕ್ ವೈಸ್ ಅಂತ ಬರೆದ್ರೆ ಅದು ಕೂಡ ತಪ್ಪು. ಸೊ ಈ ಕನ್ಫ್ಯೂಷನ್ಸು ನಿಮಗೆ ಕ್ಲಿಯರ್ ಆಗಬೇಕು ಅಂದರೆ ಕಮೆಂಟ್ ಮಾಡಿದ್ರೆ ಮಾತ್ರ ನಾನು ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ. ಬಿಕಾಸ್ ಇದು ಒಂದು ಕಂಪ್ಲೀಟ್ 5 ಮಿನಿಟ್ಸ್ ವೀಡಿಯೋ ಮಾಡ್ಬೋದು. ಇದ್ರ ಮೇಲೆ ನಾನು ನೆಕ್ಸ್ಟ್ ವೀಡಿಯೋಲಿ ಖಂಡಿತ ಮಾಡ್ತೀನಿ. ನೀವು ಕಮೆಂಟ್ ಮೂಲಕ ತಿಳಿಸ್ಲೇಬೇಕು. ಒಬ್ರಿಬ್ರು ಮಾಡಿದ್ರೆ ಮಾತ್ರ ಮಾಡಲ್ಲ, ಒಂದು 100 ಮಕ್ಕಳು ಮಾಡಿದ್ರೆ ಖಂಡಿತ ಈ ಟಾಪಿಕ್ ಮೇಲೆ ನಾನು ವಿಡಿಯೋ ಮಾಡ್ತೀನಿ ಯಾವ ರೀತಿಯಲ್ಲಿ ಅಂತ. ಸೊ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋ ಶೇರ್ ಮಾಡಿ, ಅವ್ರಿಗೂ ಕೂಡ ಹೇಳಿ ಕಮೆಂಟ್ ಮಾಡಲಿಕ್ಕೆ. ಖಂಡಿತ ಈ ಟಾಪಿಕನ್ನು ನಾನು ಇನ್ನೂ ಒಳ್ಳೆ ರೀತಿಯಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನೆಕ್ಸ್ಟ್ ಈಸ್ ಮೂವಿಂಗ್ ಟು ದ 11th ಕ್ವಶನ್, ದಟ್ ಈಸ್ ವಾಟ್ ಈಸ್ ಮ್ಯಾಗ್ನಿಫಿಕೇಷನ್. ಮ್ಯಾಗ್ನಿಫಿಕೇಷನ್ ಅಂದರೆ ಏನು? ಇಫ್ ದ ಮ್ಯಾಗ್ನಿಫಿಕೇಷನ್ ಆಫ್ ದ ಇಮೇಜ್ ಪ್ರೊಡ್ಯೂಸ್ಡ್ ಬೈ ದ ಲೆನ್ಸ್ ಈಸ್ +2, ದೆನ್ ಮೆನ್ಷನ್ ದ ಟೈಪ್ ಆಫ್ ಲೆನ್ಸ್. ಇದು ತುಂಬ ಸತಿ ನಿಮ್ಮ ಮಾಡಲ್ ಪೇಪರಲ್ಲೂ ಕೂಡ ಇದೆ ಆ್ಯಂಡ್ LBA ಬುಕ್ಕಲ್ಲೂ ಕೂಡ ಇದಿದೆ. ವಾಟ್ ಈಸ್ ಮ್ಯಾಗ್ನಿಫಿಕೇಷನ್, +2 ಅಥವಾ +1 ಅಂತ ಇದ್ದರೆ ಏನು ಅರ್ಥ ಅಂತಲೂ ಕೂಡ ಇದೆ. ಇಲ್ಲಿ ನೋಡ್ಕೊಳ್ಳೋಣ ಯಾವ ಥರ ಇದೆ. ಮ್ಯಾಗ್ನಿಫಿಕೇಷನ್ ಅಂದರೆ ಏನು? ಮ್ಯಾಗ್ನಿಫಿಕೇಷನ್ ಈಸ್ ದ ರೇಷಿಯೋ ಆಫ್ ಹೈಟ್ ಆಫ್ ಇಮೇಜ್ ಟು ದ ಹೈಟ್ ಆಫ್ ಆಬ್ಜೆಕ್ಟ್. ಹೈಟ್ ಆಫ್ ಇಮೇಜ್ ಟು ದ ಹೈಟ್ ಆಫ್ ಆಬ್ಜೆಕ್ಟ್. M is equal to ಹೈಟ್ ಆಫ್ ಇಮೇಜ್ HI ಡಿವೈಡೆಡ್ ಬೈ HO ಅಂತಲೂ ಕೂಡ ಬರೀಬೋದು. ಅಥವಾ ಇಫ್ ಇನ್ ಕೇಸ್ ಅದು ಮಿರರಲ್ಲಿ ಕೇಳಿದರೆ -V/U, ಲೆನ್ಸಲ್ಲಿ ಕೇಳಿದರೆ V/U ಆಗಿರುತ್ತೆ ಮ್ಯಾಗ್ನಿಫಿಕೇಷನ್. ಏನು ಹೇಳುತ್ತೆ? ಇಫ್ ದ ಮ್ಯಾಗ್ನಿಫಿಕೇಷನ್ ಪ್ರೊಡ್ಯೂಸ್ +2 ಇದ್ದರೆ ಯಾವುದು? +2 ಇದ್ದರೆ ಇಫ್ ದ ಮ್ಯಾಗ್ನಿಫಿಕೇಷನ್ ಇಸ್ +2. ನೋಡಿ, ಮ್ಯಾಗ್ನಿಫಿಕೇಷನ್ +2 ಇದ್ದರೆ ಪ್ಲಸ್ ಇಂಡಿಕೇಟ್ಸ್ ದ ನೇಚರ್ ಆಫ್ ದ ಇಮೇಜ್. ನೇಚರ್ ಹೇಳುತ್ತೆ ಏನು? ಪ್ಲಸ್ ಇತ್ತು ಅಂದರೆ ಎರೆಕ್ಟ್ ಇದೆ ಅಂತ. ಅದನ್ನು ವರ್ಚುವಲ್ ಆ್ಯಂಡ್ ಎರೆಕ್ಟ್ ಅಂತ ಕರಿತೀವಿ. ಪ್ಲಸ್ ಇತ್ತು ಅಂದರೆ 2 ನಂಬರ್ ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ, ನಂಬರ್ ಈಸ್ ಗೋಯಿಂಗ್ ಟು ಇಂಡಿಕೇಟ್ ದ ಸೈಜ್ ಆಫ್ ದ ಇಮೇಜ್. 1ಗಿಂತ ಜಾಸ್ತಿ ಇತ್ತಾ, ಸೈಜ್ ಎನ್ಲಾರ್ಜ್. 1ಗಿಂತ ಕಮ್ಮಿ ಇತ್ತಾ, ಡಿಮಿನಿಷ್. 1 ಇತ್ತು ಅಂದರೆ ಅದು ಸೇಮ್ ಸೈಜ್. ಅರ್ಥ ಆಗ್ತಿದೆ? ಸೊ ಇಲ್ಲಿ 2 ಕೊಟ್ಟಿರೋದ್ರಿಂದ ಎನ್ಲಾರ್ಜ್ ಆಗಿರುತ್ತೆ ಆ್ಯಂಡ್ ಪ್ಲಸ್ ಕೊಟ್ಟಿರೋದ್ರಿಂದ ವರ್ಚುವಲ್ ಆ್ಯಂಡ್ ಎರೆಕ್ಟ್ ಆಗಿರುತ್ತೆ. ಆಮೇಲೆ ಇನ್ನೊಂದು, ದೆನ್ ಮೆನ್ಷನ್ ದ ಟೈಪ್ ಆಫ್ ಲೆನ್ಸ್. ಇಷ್ಟು ಬರ್ದಿರ್ತಾರೆ, ಟೈಪ್ ಆಫ್ ಲೆನ್ಸ್ ಬರ್ದಿರಲ್ಲ. ತುಂಬ ಜನ ಇಷ್ಟು ಬರೆದು ಟೈಪ್ ಆಫ್ ಲೆನ್ಸ್ ಮರೆತುಬಿಟ್ಟಿರ್ತಾರೆ. ಟೈಪ್ ಆಫ್ ಲೆನ್ಸು ಕೂಡ ಬರೀಬೇಕು. ಸೊ ಯಾವ ಲೆನ್ಸ್ ನಿಮಗೆ ವರ್ಚುವಲ್ ಆ್ಯಂಡ್ ಎರೆಕ್ಟ್ ಕೊಡುತ್ತೆ, ಅದೇ ರೀತಿಯಲ್ಲಿ ನಿಮಗೆ ಮ್ಯಾಗ್ನಿಫೈಡ್ ಲೆನ್ಸ್ ಕೊಡುತ್ತೆ. ಯಾವುದು ಲೆನ್ಸು ಸರ್? ಯೋಚನೆ ಮಾಡಿ ಕಮೆಂಟ್ ಮಾಡಿ. ಎಲ್ಲರೂ ಕೂಡ ಕಮೆಂಟ್ ಮಾಡಿ. ಮ್ಯಾಗ್ನಿಫೈಡು ಕೊಡಬೇಕು. ಆಮೇಲೆ ಸಿನ್ಸ್ ದ ಮ್ಯಾಗ್ನಿಫಿಕೇಷನ್ ಇಸ್ ಪಾಸಿಟಿವ್ ಆ್ಯಂಡ್ ಗ್ರೇಟರ್ ದೆನ್ 1, ಇಟ್ ಫಾರ್ಮ್ಸ್ ವರ್ಚುವಲ್ ಆ್ಯಂಡ್ ಎರೆಕ್ಟ್ ಆ್ಯಂಡ್ ಮ್ಯಾಗ್ನಿಫೈಡ್ ಇಮೇಜ್ ಕೊಡಬೇಕು. ಸೊ ಯಾವುದು ಅಂತ ನೀವು ಕಮೆಂಟ್ ಮೂಲಕ ತಿಳಿಸಿ. ನಾನಂತೂ ಇಲ್ಲಿ ಹಾಕಲ್ಲ, ಇದು ಕಟ್ಟು ಕೂಡ ಮಾಡ್ತೀನಿ. ಇದು ತಪ್ಪು ಆಗಿರ್ಬೋದು ನೋಡಿ. ಯಾವುದೇ ಕಾರಣಕ್ಕೂ ಸಮ್ಟೈಮ್ಸು ಕೀ ಆನ್ಸರ್ಸಲ್ಲೂ ಕೂಡ ತಪ್ಪು ಕೊಟ್ಟಿರ್ತಾನೆ. ಸಮ್ಟೈಮ್ಸು ಕೀ ಆನ್ಸರ್ಸು ಅಫಿಷಿಯಲ್ ಗೌರ್ಮೆಂಟಿಂದ ಇನ್ನೂ ಕೂಡ ರಿಲೀಸ್ ಆಗಿಲ್ಲ. ಸೊ ಅದರಿಂದ ನೀವು ಬೇರೆಯವರು ಮಾಡಿರೋದ್ರಿಂದ ಕೀ ಆನ್ಸರ್ಸು ಅವಾಗವಾಗ ಸ್ವಲ್ಪ ಕ್ರಾಸ್ ಚೆಕ್ ಕೂಡ ಮಾಡ್ಕೋಬೇಕಾಗುತ್ತೆ. ಸೊ ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ ಯಾವುದಾಗಿರ್ಬೋದು ಆನ್ಸರ್ ಅಂತ. ಈ ಆನ್ಸರ್ ನಿಮ್ಮ ಹೋಮ್ವರ್ಕ್ ಆಗಿದೆ. ನೆಕ್ಸ್ಟ್ ಇಸ್ B.
Refractive index of media A is lesser than the refractive index of medium B. Which of these two media is optically denser, which is in which speed of light is more? ಇದು ಕೂಡ ನಿಮ್ಮ ಮಾಡೆಲ್ ಪೇಪರಲ್ಲಿರೋ ಕ್ವಶನೇ, ಇದು ನೀವು ಬರೆದಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ದ ಮೀಡಿಯಾ ಬಿ higher refractive index means higher optical density, therefore speed of light is more in media A. ಸ್ಪೀಡ್ ಆಫ್ ಲೈಟ್ ಮೋರ್. ನಾನು ನೋಡಿ, ರಿಫ್ರಾಕ್ಟಿವ್ ಇಂಡೆಕ್ಸ್ ಯಾವುದರಲ್ಲಿ ಜಾಸ್ತಿ ಇರುತ್ತೆ ಅದರಲ್ಲಿ ಲೈಟು ಕಮ್ಮಿ ಸ್ಪೀಡಲ್ಲಿ ಟ್ರಾವೆಲ್ ಮಾಡುತ್ತೆ. ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂದರೆ ಏನು ಸರ್ ಅಂದರೆ ಲೈಟನ್ನು ಎಷ್ಟು ಸ್ಪೀಡಾಗಿ ಬಿಡುತ್ತೆ ಅದರಿಂದ, ಅದು ರಿಫ್ರಾಕ್ಟಿವ್ ಇಂಡೆಕ್ಸ್ ಹೇಳೋವಂಥದ್ದು. ನೆಕ್ಸ್ಟು ಆರ್ ಕ್ವಶನಲ್ಲಿ ಸ್ಟೇಟ್ ದ ಟೂ ಲಾಸ್ ಆಫ್ ರಿಫ್ಲೆಕ್ಷನ್. ನೀವು ಅದು ಬರ್ದಿರ್ತೀರಾ. ಏನು, ವಾಟ್ ಆರ್ ದ ಟೂ ಲಾಸ್ ಆಫ್ ರಿಫ್ಲೆಕ್ಷನ್ ನಿಮ್ಗೆ ಗೊತ್ತಿದೆ. ಯಾವುದು ಟೂ ಲಾಸ್ ಆಫ್ ರಿಫ್ರಾಕ್ಷನ್ ಕನ್ಫ್ಯೂಸ್ ಆಗಕ್ಕೆ ಹೋಗಬೇಡಿ. ರಿಫ್ಲೆಕ್ಷನ್ ಬಗ್ಗೆ ಬರೀರಿ. ದ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಈಕ್ವಲ್ ಟು ದ ಆ್ಯಂಗಲ್ ಆಫ್ ರಿಫ್ಲೆಕ್ಷನ್. ಯಾವುದರಲ್ಲಿ? ರಿಫ್ಲೆಕ್ಷನಲ್ಲಿ. ಇನ್ನೊಂದು ಲಾ ಯಾವುದು? ದ ಇನ್ಸಿಡೆಂಟ್ ರೇ, ದ ನಾರ್ಮಲ್ ರೇ ಆ್ಯಂಡ್ ದ ರಿಫ್ಲೆಕ್ಟೆಡ್ ರೇ ಆಲ್ ಲೈಸ್ ಇನ್ ದ ಸೇಮ್ ಪ್ಲೇನ್. ಇದು ಎರಡೂ ಲಾ ಕ್ಲೀನಾಗಿ ಬರ್ದಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್, ರೈಟ್ ಎನಿ ಟೂ ಡಿಫ್ರೆನ್ಸಸ್ ಬಿಟ್ವೀನ್ ಕಾನ್ಕೇವ್ ಮಿರರ್ ಆ್ಯಂಡ್ ಕಾನ್ವೆಕ್ಸ್ ಮಿರರ್. ಎರಡು ಡಿಫ್ರೆನ್ಸಸ್ಸನ್ನು ಕೇಳಿದ್ದಾನೆ. 2 ಮಾರ್ಕ್ಸ್ ಕ್ವಶನ್. ಆರಾಮಾಗಿ ಬರ್ದಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಕನ್ವರ್ಜಸ್ ದ ಲೈಟ್ ರೇ ಆ್ಯಂಡ್ ಇದು ಡೈವರ್ಜಸ್ ದ ಲೈಟ್ ರೇ. ಅದು ಫಾರ್ಮ್ಸ್ ಬೋತ್ ರಿಯಲ್ ಆ್ಯಂಡ್ ಇನ್ವರ್ಟೆಡ್, ವರ್ಚುವಲ್ ಆ್ಯಂಡ್ ಎರೆಕ್ಟ್. ಬಟ್ ಇದು ಕಾನ್ವೆಕ್ಸ್ ಮಿರರ್ ಏನು ಮಾಡುತ್ತೆ ಅಂದರೆ ಓನ್ಲಿ ವರ್ಚುವಲ್ ಆ್ಯಂಡ್ ಎರೆಕ್ಟ್ ಮತ್ತು ಡಿಮಿನಿಷ್ ಇಮೇಜಸನ್ನು ಕೊಡುತ್ತೆ. ಬರ್ದಿರ್ತೀರ. ಆಮೇಲೆ ನೆಕ್ಸ್ಟ್ ಕ್ವಶನ್ ನಂಬರ್ 12. ಸ್ಟೇಟ್ ಓಮ್ಸ್ ಲಾ. ಲಿಸ್ಟ್ ದ ಫ್ಯಾಕ್ಟರ್ಸ್ ಆನ್ ವಿಚ್ ದ ರೆಸಿಸ್ಟೆನ್ಸ್ ಆಫ್ ಅ ಕಂಡಕ್ಟರ್ ಡಿಪೆಂಡ್ಸ್. ವಾಟ್ ಈಸ್ ಓಮ್ಸ್ ಲಾ? ಓಮ್ಸ್ ಲಾ ನಿಮ್ಗೆಲ್ರಿಗೂ ವೆರಿ ಫೇವ್ರೆಟ್. ನಂದು ಫೇವ್ರೆಟ್, ನಿಮ್ಮದು ಫೇವ್ರೆಟ್. ಎಲ್ಲ ಟೈಮ್ ಕೇಳ್ತಾನೆ. ನೀವು ಓದಿರಲೇಬೇಕಿದು. ಓದಿಲ್ಲ ಅಂದರೆ ಹೋಗಿ ಬೇಗ ಓದಿ. ಸರ್ ನಮ್ಗೆ ಅರ್ಥನೇ ಆಗ್ತಾ ಇಲ್ಲ ಸರ್ ಓಮ್ಸ್ ಲಾ ಅಂದರೆ, ಪರವಾಗಿಲ್ಲ, ಬೈ ಹಾರ್ಟ್ ಮಾಡಬೇಡಿ. ಬಟ್ ಓಮ್ಸ್ ಲಾ ಡೆಫಿನೇಷನ್ ವೆರಿ ಇಂಪಾರ್ಟೆಂಟ್. ವಾಟ್ ಈಸ್ ಓಮ್ಸ್ ಲಾ ಅಂತ? ಓಮ್ಸ್ ಲಾ ಸ್ಟೇಟ್ಸ್ ದಟ್ ಅಟ್ ಕಾನ್ಸ್ಟೆಂಟ್ ಟೆಂಪರೇಚರ್ ದ ಕರೆಂಟ್ ಫ್ಲೋಯಿಂಗ್ ಥ್ರೂ ಅ ಕಂಡಕ್ಟರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಕ್ರಾಸ್ ದ ಕಂಡಕ್ಟರ್. ಕಾನ್ಸ್ಟೆಂಟ್ ಟೆಂಪರೇಚರ್ ಇದ್ದಾಗ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಎಷ್ಟಿರುತ್ತೆ, ಕರೆಂಟು ಕೂಡ ಅಷ್ಟೇ ಇರುತ್ತೆ. ಅಥವಾ ಕರೆಂಟ್ ಎಷ್ಟಿರುತ್ತೆ, ಪೊಟೆನ್ಷಿಯಲ್ ಡಿಫ್ರೆನ್ಸು ಕೂಡ ಅಷ್ಟೇ ಇರುತ್ತೆ. ಇದೇ ಓಮ್ಸ್ ಲಾ ಹೇಳುವಂಥದ್ದು. ವಿ ಈಸ್ ಈಕ್ವಲ್ ಟು ಐ ಆರ್. ವಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಐ. ಓಮ್ಸ್ ಲಾ ವೆರಿ ವೆರಿ ಇಂಪಾರ್ಟೆಂಟ್. ಕೀಪ್ ಇನ್ ಯುವರ್ ಮೈಂಡ್. ಲಿಸ್ಟ್ ದ ಫ್ಯಾಕ್ಟರ್ಸ್ ಆನ್ ದ ರೆಸಿಸ್ಟೆನ್ಸ್ ಆಫ್ ಕಂಡಕ್ಟರ್ ಡಿಪೆಂಡ್ಸ್. ವೆರಿ ಇಂಪಾರ್ಟೆಂಟ್ ಇದು ಕ್ವಶನ್. ನೋಡಿ, ಇದರಲ್ಲೂ ಕೊಳ್ಳಿದ್ದೇನೆ. ಫೈನಲ್ ಎಕ್ಸಾಮಲ್ಲೂ ಪಕ್ಕಾ ಕ್ವಶನ್ ಬರ್ದಿಟ್ಕೊಳ್ಳಿ. ಮೊಯಿನ್ ಸರ್ ನೀವು ಅವತ್ತು ಹೇಳಿದ್ರಿ ಓಮ್ಸ್ ಲಾ ಕೇಳ್ತಾನೆ, ಫ್ಯಾಕ್ಟರ್ಸ್ ಎಫೆಕ್ಟಿಂಗ್ ದ ರೆಸಿಸ್ಟೆನ್ಸ್ ಆಫ್ ಅ ಕಂಡಕ್ಟರ್ ಕೇಳ್ತಾನೆ ಅಂತ. ಬಟ್ ಈ ಎಕ್ಸಾಮಲ್ಲಿ ಕೇಳಿಲ್ಲ ಸರ್ ಅಂತ ನೀವು ಬಂದು ನನಗೆ ಪ್ರಶ್ನೆನೂ ಕೂಡ ಮಾಡ್ಬೋದು. ಕೇಳ್ತಾನೆ. ಇನ್ನೊಂದು ಸತಿ ಹೇಳ್ತಿದ್ದೀನಿ, ಈ ಕ್ವಶನ್ ಇಸ್ ಪಕ್ಕಾ. ಇವತ್ತೇ ಹೇಳ್ತಿದ್ದೀನಿ, ಮಾರ್ಕ್ ಮೈ ವರ್ಡ್ಸ್. ದಟ್ ಈಸ್ ಫ್ಯಾಕ್ಟರ್ ಅಫೆಕ್ಟಿಂಗ್ ದ ರೆಸಿಸ್ಟೆನ್ಸ್ ಆಫ್ ಅ ಕಂಡಕ್ಟರ್, ಲೆಂತ್ ಆಫ್ ಅ ಕಂಡಕ್ಟರ್ ಆಗಿರ್ಬೋದು, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಆಗಿರ್ಬೋದು, ನೇಚರ್ ಆಫ್ ಮೆಟೀರಿಯಲ್ ಆಗಿರ್ಬೋದು, ಮತ್ತು ಟೆಂಪ್ರೇಚರ್ ಆಫ್ ದ ಕಂಡಕ್ಟರ್ ಆಗಿರ್ಬೋದು. ಈ 4 ಮೆಟೀರಿಯಲ್ಸ್ ಏನು ಮಾಡುತ್ತೆ, ಎಫೆಕ್ಟ್ ಮಾಡುತ್ತೆ. ನೆಕ್ಸ್ಟ್ ಇರೋಂಥದ್ದು ದಟ್ ಈಸ್ ಕ್ವಶನ್ ನಂಬರ್ 12 ಬಿ ಕ್ವಶನ್. ದಟ್ ಈಸ್ ನೋಡಿ ಇಲ್ಲಿ, ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬಿಟ್ವೀನ್ ದ 2 ಪಾಯಿಂಟ್ಸ್ ಆಫ್ ಅ ಕಂಡಕ್ಟಿಂಗ್ ವೈರ್ ಇಸ್ 1 ವೋಲ್ಟ್. ರೈಟ್ ದ ಮೀನಿಂಗ್ ಆಫ್ ದಿ ಸ್ಟೇಟ್ಮೆಂಟ್. ಏನಿದು ಮೀನಿಂಗ್ ಆಫ್ ದಿ ಸ್ಟೇಟ್ಮೆಂಟ್ ಅಂದರೆ ಏನು? ಇಟ್ ಮೀನ್ಸ್ ದಟ್ 1 joule ಆಫ್ ವರ್ಕ್ ಈಸ್ ಡನ್ ಟು ಮೂವ್ ಅ ಚಾರ್ಜ್ ಆಫ್ 1 ಕೂಲಂಬ್ ಫ್ರಮ್ ಪಾಯಿಂಟ್ ಟು ಅನದರ್ ಪಾಯಿಂಟ್ ಆಫ್ ಅ ಕಂಡಕ್ಟಿಂಗ್ ವೈರ್. ಇದು ನಿಮ್ಮ LB ಯಲ್ಲಿರುವಂಥದ್ದು ಕ್ವಶನ್. LB ನೀವು ಓದಿದರೆ ಇದು ಆರಾಮಾಗಿ ಗಿವ್ ರೀಸನ್, ಗಿವ್ ಸ್ಟೇಟ್ಮೆಂಟ್ ಅಂತ ಬರಿಬೋದು. ಸೊ ಇಷ್ಟು ನಿಮ್ಮ ಫಿಸಿಕ್ಸ್ ಪಾರ್ಟಲ್ಲಿ ಇದ್ದಿದ್ದು ಕ್ವಶನ್ಸು. ಎಲ್ಲ ಬರ್ದಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರೂ ಕೂಡ ಇಷ್ಟೂ ಕ್ವಶನ್ಸು, ಈ ಕ್ವಶನ್ಸ್ಗೆ ಎಲ್ಲದಕ್ಕೂ ಆನ್ಸರ್ಸ್ ಕರೆಕ್ಟಾಗಿ ಬರ್ದಿದ್ರೆ ವೆರಿ ಆಲ್ ದ ಬೆಸ್ಟ್. ನೀವು ಒಂದು ಒಳ್ಳೆ ರೀತಿಯಲ್ಲಿ ನಿಮ್ಮ ಸ್ಟಡೀಸನ್ನು ಮಾಡ್ತಿದ್ದೀರಾ ಮತ್ತು ನಿಮ್ಮ ಎಕ್ಸಾಮ್ಗೆ ನೀವು ಔಟ್ ಆಫ್ ಔಟ್ ತೆಗಿತೀರಾ ಅಂತ ನಾನು ಗ್ಯಾರಂಟಿ ಕೊಡ್ತೀನಿ. ಬಿಕಾಸ್ ಫಿಸಿಕ್ಸ್ ಪಾರ್ಟಲ್ಲಿ 27ಗೆ 27 ಬರ್ತಿದೆ. CB ಪಾರ್ಟನ್ನು ಕೂಡ ನೋಡೋಣ. ಬಿಕಾಸ್ ಫಿಸಿಕ್ಸಲ್ಲಿ 27 ನೀವು ತೆಗಿತಿದ್ದೀರಾ ಅಂದರೆ ಫಿಸಿಕ್ಸಲ್ಲಿ ನೆಕ್ಸ್ಟ್ ಯಾವ ಥರ ಕ್ವಶನ್ ಕೇಳಿದ್ರು ನೀವು ಸಜ್ಜರಾಗಿದ್ದೀರಾ ಆನ್ಸರ್ ಬರೆಯೋಕ್ಕೆ ಅಂತ. ಬಿಕಾಸ್ ಇಷ್ಟು ಟ್ವಿಸ್ಟ್ ಮಾಡಿದ್ರೂ ಕೂಡ ನಿಮಗೆ 27 ಬರ್ತಿದೆ ಅಂದರೆ ಎಸ್, ಯು ಆರ್ ಗೋಯಿಂಗ್ ಆನ್ ದ ರೈಟ್ ಪಾತ್. ಕಂಟಿನ್ಯೂ ದ ಸೇಮ್ ಹಾರ್ಡ್ ವರ್ಕ್, ಸ್ಟ್ರಗಲ್ ಮತ್ತು ನಿಮ್ಮ ಶ್ರಮ ಅದೇ ರೀತಿಯಲ್ಲಿ ಕಂಟಿನ್ಯೂ ಮಾಡಿ. ಮುಂದಿನ ಎಕ್ಸಾಮಲ್ಲೂ ಕೂಡ ಅದೇ ರೀತಿಯಲ್ಲಿ ಸ್ಕೋರ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿಗೆ 27 ಮಾರ್ಕ್ಸ್ ಫಿಸಿಕ್ಸ್ ಮುಗೀತು. ನೆಕ್ಸ್ಟ್ ಇಸ್ ದ ಕೆಮಿಸ್ಟ್ರಿ ಪಾರ್ಟ್. ಕೆಮಿಸ್ಟ್ರಿ ಪಾರ್ಟಲ್ಲಿ ನೋಡೋಣ. ಕ್ವಶನ್ ನಂಬರ್ 13. ಸಿಲ್ವರ್ ಕ್ಲೋರೈಡ್ ಟರ್ನ್ಸ್ ಗ್ರೇ ಕಲರ್ ವೆನ್ ಎಕ್ಸ್ಪೋಸ್ ಟು ದ ಸನ್ಲೈಟ್ ಬಿಕಾಸ್ ಸಿಲ್ವರ್ ಕ್ಲೋರೈಡ್ ಈಸ್ ಆಪ್ಷನ್ ಎ ಡಿಕಂಪೋಸಸ್ ಟು ಫಾರ್ಮ್ ಸಿಲ್ವರ್. ಸಿಲ್ವರ್ ಕ್ಲೋರೈಡ್ ಏನು ಮಾಡುತ್ತೆ, ಡಿಕಂಪೋಸಸ್ ಆಗಿ ಸಿಲ್ವರ್ ಅಂತ ಫಾರ್ಮ್ ಮಾಡುತ್ತೆ. ನೆಕ್ಸ್ಟ್ ದಟ್ ಈಸ್ ಕ್ವಶನ್ ನಂಬರ್ 14. ಸ್ವಲ್ಪ
ಎಲ್ಲ ತುಂಬ ಜನ ಇದರಲ್ಲಿ ಕನ್ಫ್ಯೂಸ್ ಆಗಿರ್ಬೋದು. ಎ ಪ್ಲಸ್ ಸಾಲ್ಟ್ ಸೊಲ್ಯೂಷನ್ ಆಫ್ ಬಿ ಗಿವ್ಸ್ ಸಾಲ್ಟ್ ಸೊಲ್ಯೂಷನ್ ಆಫ್ ಎ ಪ್ಲಸ್ ಬಿ ಎ ಬಿ ಇನ್ ದಿಸ್ ವರ್ಡ್ ಈಸ್ ಈಕ್ವೇಷನ್. ಎ ಮತ್ತು ಬಿ ಏನಂತ ಕೊಟ್ಟಿಲ್ಲ, ಅವನು ಸಸ್ಪೆನ್ಸ್ ಆಗಿ ಇಟ್ಟವನೆ. ದೀಸ್ ಮೆಟಲ್ಸ್ ರೆಸ್ಪೆಕ್ಟಿವ್ಲಿ ಯಾವ ಮೆಟಲ್ಸ್ ಆಗಿರ್ಬೋದು ಇದು ಅಂತ ಕೇಳಿರೋಂಥದ್ದು ಕ್ವಶನ್. ಸೊ ಇದಕ್ಕೆ ಆನ್ಸರ್ ನಿಮ್ಮ ಐರನ್ ಮತ್ತು ಕ್ಯಾಲ್ಶಿಯಂ. ದಟ್ ಈಸ್ ದ ಆಪ್ಷನ್ ಸಿ, ಐರನ್ ಆ್ಯಂಡ್ ಕ್ಯಾಲ್ಶಿಯಂ. ಕ್ವಶನ್ ನಂಬರ್ 15, ದಟ್ ಈಸ್ ವೆನ್ CO2 ಗ್ಯಾಸ್ ಈಸ್ ಪಾಸ್ಡ್ ಥ್ರೂ ಅ ಕ್ಲಿಯರ್ ಸೊಲ್ಯೂಷನ್ ಆಫ್ ಎಕ್ಸ್. ಎಕ್ಸ್ ಅಂದರೆ ಏನು ಇಲ್ಲಿ ಮತ್ತೆ ನೋಡಿ ತುಂಬ ಟ್ವಿಸ್ಟ್ ಮಾಡಿ ಕ್ವಶನ್ ಕೇಳಿದ್ದಾನೆ, ಡೈರೆಕ್ಟಾಗಿ ಯಾವುದೂ ಕೇಳಿಲ್ಲ, ಎಕ್ಸ್ ಮತ್ತು ವೈ ಕೇಳ್ತಿರೋಂಥದ್ದು. ಸೊ ನೀವು ಸೈನ್ಸನ್ನು ಬೈಹಾರ್ಟ್ ಮಾಡಿ ಹೋಗಿ ಬರಿತೀನಿ ಸರ್ ಅಂದರೆ ಕಷ್ಟ, ಪಾಸ್ ಆಗ್ಬೋದು, ಸ್ಕೋರ್ ಮಾಡೋದು ತುಂಬ ಕಷ್ಟ. ಸೊ ತುಂಬ ಯೋಚನೆ ಮಾಡಿಬಿಟ್ಟು ಬರೀರಿ. ಸೊ ದಟ್ ಈಸ್ ದ ಕ್ವಶನ್ ನಂಬರ್ 15. ಇದಕ್ಕೆ ಆನ್ಸರು ಏನಂದರೆ ದಟ್ ಈಸ್ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಆ್ಯಂಡ್ ಕ್ಯಾಲ್ಶಿಯಂ ಹೈಡ್ರೋಜನ್ ಕಾರ್ಬೋನೇಟ್. ಇದರಲ್ಲಿ ತುಂಬ ಸಿಮಿಲರ್ ಇರೋದ್ರಿಂದ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಆ್ಯಂಡ್ ಕ್ಯಾಲ್ಶಿಯಂ ಹೈಡ್ರೋಜನ್ ಕಾರ್ಬೋನೇಟು ಇದೆ, ಕ್ಯಾಲ್ಶಿಯಂ ಕಾರ್ಬೋನೇಟ್ ಆ್ಯಂಡ್ ಕ್ಯಾಲ್ಶಿಯಂ ಹೈಡ್ರೋಜನ್ ಕಾರ್ಬೋನೇಟು ಕೂಡ ಇದೆ. ನೋಡಿ ಎಷ್ಟು ಫೆಮಿಲಿಯರ್ ಇದೆ, ಸಿ ಮತ್ತು ಡಿ ಆಪ್ಷನ್ ಎಷ್ಟು ಕನ್ಫ್ಯೂಸಿಂಗ್ ಇದೆ ಅಂತ. ಬಟ್ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಸಿ. ನೀವೆಲ್ಲ ಬರ್ದಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ದಟ್ ಈಸ್ ಕ್ವಶನ್ ನಂಬರ್ 15. ನೆಕ್ಸ್ಟ್ ಕ್ವಶನ್ ನಂಬರ್ 16, ವಾಟ್ ಈಸ್ ಅಮಲ್ಗಮ್? ವೆರಿ ಇಂಪಾರ್ಟೆಂಟ್ ಕ್ವಶನ್. ವಾಟ್ ಈಸ್ ಅಮಲ್ಗಮ್? ಅಮಲ್ಗಮ್ ಅಂದರೆ ಏನು? ಎನ್ ಅಮಲ್ಗಮ್ ಈಸ್ ಎನ್ ಅಲೈ ಆಫ್ ಮರ್ಕ್ಯೂರಿ ವಿತ್ ಒನ್ ಆರ್ ಮೋರ್ ಅದರ್ ಮೆಟಲ್ಸ್. ಅಂದರೆ ಮರ್ಕ್ಯೂರಿ ಜೊತೆಯಲ್ಲಿ ಬೇರೆ ಮೆಟಲ್ಸನ್ನು ಮಿಕ್ಸ್ ಮಾಡಿದಾಗ ನೀವು ಅದನ್ನು ನಾವು ಅಮಲ್ಗಮ್ ಅಂತ ಕರಿತೀವಿ. ಅದಕ್ಕೆ ಎಕ್ಸಾಂಪಲ್ ಸೋಡಿಯಂ ಅಮಲ್ಗಮ್ ಆಗಿರ್ಬೋದು ಅಥವಾ ಸಿಲ್ವರ್ ಅಮಲ್ಗಮ್ ಕೂಡ ಆಗಿರ್ಬೋದು. ನೆಕ್ಸ್ಟ್ ನೇಮ್ ದ ಸಿಂಪ್ಲೆಸ್ಟ್ ಹೈಡ್ರೋಕಾರ್ಬನ್. ಸಿಂಪ್ಲೆಸ್ಟ್ ಹೈಡ್ರೋಕಾರ್ಬನ್ ಯಾವುದಾದ್ರೂ ಒಂದು ಎಕ್ಸಾಂಪಲ್ ಕೊಡಿ ಅಂತ ಕೇಳಿದ್ದಾನೆ. ಮೀಥೇನ್ ಅಂತ ಬರೀತೀರಾ ನೀವು. ನೆಕ್ಸ್ಟ್ ಕರೆಕ್ಟ್ ದ ಫಾಲೋಯಿಂಗ್ ಇನ್ಕರೆಕ್ಟ್ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಆಫ್ ಎನ್ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಆ್ಯಂಡ್ ರೀರೈಟ್. ಅಂದರೆ ಇಲ್ಲಿ ಒಂದು ಸ್ಟ್ರಕ್ಚರ್ ಕೊಟ್ಟಿದ್ದಾನೆ ಅವನು ಆಲ್ರೆಡಿ. ಸೊ ಇದರಲ್ಲಿ ತಪ್ಪು ಏನು, ಇದು ಕರೆಕ್ಟಾಗಿ ಯಾವ ರೀತಿಯಲ್ಲಿ ಬರಿಬೇಕು ಅಂತ ಕೇಳ್ತಿದ್ದಾನೆ. ಇದನ್ನು ಕರೆಕ್ಟಾಗಿ ನೀವು ಬರಿಬೇಕು. ದಟ್ ಈಸ್ ಅದನ್ನು ಡ್ರಾ ಮಾಡಿದಾಗ ಈ ಸ್ಟ್ರಕ್ಚರ್ ಬರುತ್ತೆ, ಇಲ್ಲಿ ಡಿಸ್ಪ್ಲೇ ಆಗ್ತಿದೆಯಲ್ಲ ಇದನ್ನು. ಅಂದರೆ ಮಧ್ಯದಲ್ಲಿ ಡಬಲ್ ಬಾಂಡ್ ಬರಬೇಕಿತ್ತು, ಅದೇ ತಪ್ಪಿರೋಂಥದ್ದು. ಇದರಲ್ಲಿ ಸಿಂಗಲ್ ಬಾಂಡ್ ಕೊಟ್ಟಿದ್ದಾನೆ. ಸೊ ಡಬಲ್ ಬಾಂಡ್ ಡಾಟ್ ಸ್ಟ್ರಕ್ಚರ್ ಬರೋ ಥರ ನೀವು ಎಲೆಕ್ಟ್ರಾನ್ಸನ್ನು ಪ್ಲೇಸ್ ಮಾಡಬೇಕು. ದಟ್ ಈಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಇಸ್ ಕ್ವಶನ್ ನಂಬರ್ 19, ಡ್ರಾ ದ ಡಯಾಗ್ರಾಮ್ ಟು ಶೋ ದ ಅರೇಂಜ್ಮೆಂಟ್ ಆಫ್ ಅಪಾರಟಸ್ ಯೂಸ್ಡ್ ಇನ್ ದ ಎಲೆಕ್ಟ್ರೋಲೈಟಿಕ್ ರಿಫೈನಿಂಗ್ ಆಫ್ ಕಾಪರ್. ಇದು ನೀವು ಆಲ್ರೆಡಿ ನೋಡಿ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ, ಇದು ಬರ್ದಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಡಯಾಗ್ರಾಮು, ಡಯಾಗ್ರಾಮ್ 2 ಮಾರ್ಕ್ಸ್. ನೆಕ್ಸ್ಟ್ ಈಸ್ ದ ಕಂಪ್ಲೀಟ್ ದ ಗಿವನ್ ಇಕ್ವೇಷನ್ ಆ್ಯಂಡ್ ನೇಮ್ ದಿಸ್ ಕೆಮಿಕಲ್ ರಿಯಾಕ್ಷನ್, ರೈಟ್ ಒನ್ ಯೂಸ್ ಆಫ್ ಇಟ್. ನೀವು ಇಲ್ಲಿ ಕೆಮಿಕಲ್ ರಿಯಾಕ್ಷನ್ ಕೊಟ್ಟಿದ್ದಾನೆ, C2H4 ಅಂತ ಕೊಟ್ಟಿದ್ದಾನೆ. C2H4 ವೆನ್ ರಿಯಾಕ್ಟ್ಸ್ ವಿತ್ ಹೈಡ್ರೋಜನ್ ಇನ್ ದ ಪ್ರೆಸೆನ್ಸ್ ಆಫ್ ನಿಕ್ಕಲ್ ಆ್ಯಸ್ ಎ ಕೆಟಲಿಸ್ಟ್, ನಿಮಗೆ ಪ್ರಾಡಕ್ಟ್ ಏನು ಸಿಗುತ್ತೆ ಅಂತ ಕೇಳಿರೋದ್ರಿಂದ C2H4 ನಿಮಗೆ ಯಾವಾಗ H2 ಜೊತೆ ಮತ್ತೆ ರಿಯಾಕ್ಟ್ ಆಗುತ್ತೆ ನಿಮಗೆ CH3 ಅಂತ. ಬಿಕಾಸ್ H2 ಇನ್ನೂ 2 ಹೈಡ್ರೋಜನ್ಸ್ ಆ್ಯಡ್ ಆಗ್ತಿರೋದು. ನೋಡಿ C2H4 ಕಾಂಪೌಂಡ್ಗೆ ನಿಮ್ಗೆ ಏನಾಗ್ತಿದ್ದಾರೆ, ಇನ್ನೂ 2 ಹೈಡ್ರೋಜನ್ಸ್ ಅಟ್ಯಾಚ್ ಆದರೆ ಆ ಡಬಲ್ ಬಾಂಡ್ ಏನಾಗುತ್ತೆ, ಬ್ರೇಕ್ ಆಗುತ್ತೆ. ಡಬಲ್ ಬಾಂಡ್ ಬ್ರೇಕ್ ಆಗಿ ಹೈಡ್ರೋಜನ್ ಆ್ಯಡ್ ಆಗುತ್ತೆ. ಸೊ ನಿಮಗೆ ಸಿಗೋದು ನಿಮಗೆ CH3 ಆ್ಯಂಡ್ CH3. ದಟ್ ಈಸ್ ಈಥೇನ್. ಪ್ರಾಡಕ್ಟ್ ನೇಮ್ ಏನಂತ ಆಗುತ್ತೆ, ಈಥೇನ್. ಬಿಕಾಸ್ ಈಥೇನ್ ಅಂದರೆ 2 ಕಾರ್ಬನ್ಸ್ ಇದೆ. ಸೊ ಇದನ್ನು ಈಥೇನ್ ಅಂತ ಕರಿತೀವಿ. ಆಮೇಲೆ ಅಲ್ಲೇ ಮತ್ತೆ ಕೇಳಿದ್ದಾನೆ ರೈಟ್ ಒನ್ ಯೂಸ್ ಆಫ್ ದಿಸ್ ರಿಯಾಕ್ಷನ್. ಏನು ಯಾವುದು ರಿಯಾಕ್ಷನ್ ಇದು? ಅಡಿಷನ್ ರಿಯಾಕ್ಷನ್ ಇದೆ. ಆ್ಯಂಡ್ ಯೂಸ್ ಏನಂದರೆ ಇಟ್ ಈಸ್ ಯೂಸ್ಡ್ ಇನ್ ದ ಇಂಡಸ್ಟ್ರಿಯಲ್ ಪ್ರೊಸೆಸ್ ಆಫ್ ಕನ್ವರ್ಟಿಂಗ್ ವೆಜಿಟೇಬಲ್ ಆಯಿಲ್ಸ್ ಇಂಟು ಸಾಲಿಡ್ ಫ್ಯಾಟ್ಸ್. ಇದು ಬರಿಬೇಕು. ತುಂಬ ಜನ ಕಂಪ್ಲೀಟ್ ಮಾಡಿರ್ತೀರ, ಯೂಸನ್ನು ಬರೆಯೋದು ಮರ್ತಿರ್ತೀರ. 2 ಮಾರ್ಕ್ಸ್ ಕೊಟ್ಟಿರೋದ್ರಿಂದ ಸೊ ಕಂಪ್ಲೀಟು ಮಾಡಬೇಕು, ನೇಮು ಕೂಡ ಬರಿಬೇಕು, ಅದ್ರ ಜೊತೆಯಲ್ಲಿ ಎಲ್ಲಿ ಯೂಸ್ ಮಾಡ್ತಾರೆ ಅಂತಲೂ ಕೂಡ ಬರಿಬೇಕು. ಕ್ವಶನ್ ನಂಬರ್ 21, ಅಪ್ಲಿಕೇಶನ್ ಲೆವೆಲ್ ಕ್ವಶನ್ ಇದು. ಏನು? ಅಂಡರ್ ವೆರಿ ಹೈ ಹ್ಯೂಮಿಡ್ ಕ್ಲೈಮೇಟ್ ಸೋಡಿಯಂ ಕ್ಲೋರೈಡ್ ವಿತ್ ಸಲ್ಫ್ಯೂರಿಕ್ ಆ್ಯಸಿಡ್ ಪ್ರೊಡ್ಯೂಸಸ್ ಡ್ರೈ ಗ್ಯಾಸ್. ನೌ ವಿಚ್ ಡ್ರೈ ಲಿಟ್ಮಸ್ ಚೇಂಜಸ್ ಇಟ್ಸ್ ಕಲರ್ ವೆನ್ ಬ್ರಾಟ್ ಇನ್ ಕಾಂಟ್ಯಾಕ್ಟ್ ವಿತ್ ದಿಸ್ ಗ್ಯಾಸ್? ವೈ? ಯಾವುದು ಲಿಟ್ಮಸ್ ಪೇಪರ್ ಕಲರ್ ಚೇಂಜ್ ಮಾಡೋ, ಆಸಿಡಿಕಾ ಬೇಸಿಕಾ ಅಂತ ಯಾವುದು ಚೇಂಜ್ ಮಾಡುತ್ತೆ ಅಂತ ನೀವು ಬರಿಬೇಕು. ಈಗ ನೋಡಿ ಇಲ್ಲಿ ಈ ರಿಯಾಕ್ಷನನ್ನು ನೀವು ಇಲ್ಲಿ ಬರೆದಿದ್ದಾರೆ. 2NaCl + H2SO4 ಗಿವ್ಸ್ Na2SO4 + HCl. ಅಂದರೆ ಅವ್ನು ಕೊಟ್ಟಿರೋದು ಹ್ಯೂಮಿಡ್ ಕ್ಲೈಮೇಟಲ್ಲಿ ಸೋಡಿಯಂ ಕ್ಲೋರೈಡ್ NaCl ಮತ್ತು ಸಲ್ಫ್ಯೂರಿಕ್ ಆ್ಯಸಿಡ್ H2SO4 ರಿಯಾಕ್ಟ್ ಮಾಡಿದಾಗ ಆ್ಯಸಿಡ್ ಕ್ರಿಯೇಟ್ ಆಗುತ್ತಾ, ಏನು ಕ್ರಿಯೇಟ್ ಆಗುತ್ತೆ, ಬೇಸ್ ಕ್ರಿಯೇಟ್ ಆಗುತ್ತಾ ಅಂತ. ಇಲ್ಲಿ ನೈದರ್ ಡ್ರೈ ಬ್ಲೂ ಆರ್ nor dry lead litmus will change the color because the gas requires moisture to form ions that triggers the indicator.
ಅಂದರೆ ಡ್ರೈ ಗ್ಯಾಸ್ ಪಾಸ್ ಆಗ್ತಿರೋದ್ರಿಂದ ಮಾಯಿಶ್ಚರ್ ಬೇಕು. ಯಾವುದಕ್ಕೆ? ನಿಮ್ಮ ಪೇಪರ್, ಲಿಟ್ಮಸ್ ಪೇಪರ್ ಟರ್ನ್ ಆಗಲಿಕ್ಕೆ. ಡ್ರೈ ಗ್ಯಾಸ್ ಮಾತ್ರ ಆಚೆ ಬಂದರೆ ನಿಮ್ಮ ಲಿಟ್ಮಸ್ ಪೇಪರ್ ಚೇಂಜ್ ಆಗಲ್ಲ. ನೀವು ತುಂಬ ಜನ ರೆಡ್ ಬ್ಲೂಗಾಗಿರುತ್ತೆ, ಬ್ಲೂ ರೆಡ್ಗಾಗಿರುತ್ತೆ ಅಂತ ಬರ್ದಿರ್ತೀರ. ಬಟ್ ಬ್ಲೂ ಲಿಟ್ಮಸ್ ರೆಡ್ ಆಗಬೇಕು ಅಥವಾ ರೆಡ್ ಲಿಟ್ಮಸ್ ಬ್ಲೂ ಆಗಬೇಕು ಅಂದರೆ ಮಾಯಿಶ್ಚರ್ ಕಂಟೆಂಟ್ ಇರಬೇಕು. ಆ ಮಾಯಿಶ್ಚರ್ ಕಂಟೆಂಟ್ ಇದ್ದರೆ ಮಾತ್ರ ನಿಮ್ಮ ಪೇಪರ್ ಕಲರ್ ಚೇಂಜ್ ಆಗೋದು ಮತ್ತು ಆ್ಯಸಿಡಿಕ್ ಅಥವಾ ಬೇಸಿಕ್ ಅಂತ ತೋರಿಸೋದು. ಇಲ್ಲಿ ಡ್ರೈ ಗ್ಯಾಸ್ ಆಚೆ ಬರ್ತಿರೋದ್ರಿಂದ ನಿಮಗೆ ಪೇಪರ್ ಯಾವುದು ಕಲರ್ ಚೇಂಜ್ ಆಗಲ್ಲ. ನೆಕ್ಸ್ಟ್ ಇನ್ನೊಂದು ಕ್ವಶನ್ ಇದೆ, ವೆರಿ ಇಂಪಾರ್ಟೆಂಟ್. ಎ ಸೊಲ್ಯೂಷನ್ ಆಫ್ ಬೇಕಿಂಗ್ ಸೋಡಾ ಈಸ್ ಕಾಮನ್ಲಿ ಅಪ್ಲೈಡ್ ಟು ದ ಹನಿಬೀ ಸ್ಟಂಗ್ ಏರಿಯಾ. ಜಸ್ಟಿಫೈ ದಿಸ್ ಆ್ಯಕ್ಷನ್. ಹನಿಬೀ ಜೇನುಳ ಯಾವಾಗ ನಿಮಗೆ ಕಚ್ಚುತ್ತೆ ಆವಾಗ ಅದ್ರ ಮೇಲೆ ನೀವೇನು ಮಾಡ್ತೀರ ಅಂದರೆ ಬೇಕಿಂಗ್ ಸೋಡಾ ಮನೇಲಿರೋದು ತುಂಬ ಜನ ಹಾಕ್ತಾರೆ. ಏನು ಮಾಡುತ್ತೆ ಇದು, ಏನು ವರ್ಕ್ ಏನು ಅಂತ. ಹನಿ ಬೀ ಸ್ಟಿಂಗ್ ಇಂಜೆಕ್ಟ್ಸ್ ಮೆಥನಾಯಿಕ್ ಆ್ಯಸಿಡ್, ಫಾರ್ಮಿಕ್ ಆ್ಯಸಿಡ್ ಕ್ರಿಯೇಟ್ ಆಗೋಗುತ್ತೆ. ನಾವೇನು ಮಾಡ್ತೀವಿ, ಬೇಸನ್ನು ಆ್ಯಡ್ ಮಾಡ್ತೀವಿ. ಆ್ಯಸಿಡ್ಗೆ ಬೇಸ್ ಆ್ಯಡ್ ಮಾಡಿದ್ರೆ ನಿಮ್ಗೆ ಸಿಗೋದೇನು ಪ್ರಾಡಕ್ಟ್? ಸಾಲ್ಟ್. ಸೊ ಆ್ಯಸಿಡಿಟಿ ಅಲ್ಲಿ ಆ್ಯಸಿಡ್ ಫಾರ್ಮ್ ಆಗಿದ ತಕ್ಷಣ ನಿಮಗೆ ಉರಿ ಏನಾಗಿರುತ್ತೆ ಅದೆಲ್ಲ ನ್ಯೂಟ್ರಲೈಸ್ ಮಾಡಿಬಿಡುತ್ತೆ ಅದು. ಸೊ ದೇರ್ ಫೋರ್ ಬೇಕಿಂಗ್ ಸೋಡಾ ಇಸ್ ದ ಬೇಸ್, ನ್ಯೂಟ್ರಲೈಸಸ್ ದ ಆ್ಯಸಿಡ್ ಪ್ರೊವೈಡಿಂಗ್ ದ ರಿಲೀಫ್. ನಮಗೆ ರಿಲೀಫ್ ಕೊಡುತ್ತೆ ಯಾವಾಗ ನಾವು ಬೇಸಿಕ್ ಯಾವುದು ಬೇಕಿಂಗ್ ಸೋಡಾ ಅಲ್ಲಿ ಹಾಕ್ತೀವಿ. ದಟ್ ಇಸ್ ಸೋಡಾ ಆ್ಯಕ್ಟ್ಸ್ ಆ್ಯಸ್ ಎ ಬೇಸಿಕ್. ಆ್ಯಸಿಡ್ ಮತ್ತು ಬೇಸ್ ರಿಯಾಕ್ಟ್ ಆದಾಗ ನ್ಯೂಟ್ರಲೈಸೇಷನ್ ಆಗುತ್ತೆ. ಸೊ ದೇರ್ ಫೋರ್ ನಮಗೆ ರಿಲೀವ್ ಸಿಗುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 22. ವಾಟ್ ಈಸ್ ರ್ಯಾನ್ಸಿಡಿಟಿ? ರೈಟ್ ಎನಿ ಟೂ ಮೆಥಡ್ಸ್ ಆಫ್ ಪ್ರಿವೆಂಟಿಂಗ್ ರ್ಯಾನ್ಸಿಡಿಟಿ. ರ್ಯಾನ್ಸಿಡಿಟಿ ಅಂದರೆ ಏನು? ರ್ಯಾನ್ಸಿಡಿಟಿ ಈಸ್ ಅ ಪ್ರೊಸೆಸ್ ಆಫ್ ಸ್ಲೋ ಆಕ್ಸಿಡೇಷನ್ ಆಫ್ ಫ್ಯಾಟ್ಸ್ ಆ್ಯಂಡ್ ಆಯಿಲ್ಸ್ ಇನ್ ದ ಫುಡ್ ರಿಸಲ್ಟಿಂಗ್ ಇನ್ ಆ್ಯನ್ ಅನ್ಪ್ಲೆಸೆಂಟ್ ಸ್ಮೆಲ್ ಆ್ಯಂಡ್ ಟೇಸ್ಟ್. ರ್ಯಾನ್ಸಿಡಿಟಿ ನಮ್ಮ ಮನೆಯಲ್ಲಿ ತುಂಬ ದಿನ ಏನಾದರೂ ನೀವು ಬ್ರೆಡ್ ಟೋಸ್ಟ್ ಏನಾದರೂ ಮಾಡಿ ಇಟ್ಟಿರ್ತಾರೆ ಅಥವಾ ರೈಸು ಅಥವಾ ಏನಾದರೂ ಹಾಗೆ ಫುಡ್ ಮೆಟೀರಿಯಲ್ಸನ್ನು ಕಿಚನಲ್ಲಿ ಹಾಗೆ ಇಟ್ಬಿಟ್ಟಾಗ ರ್ಯಾನ್ಸಿಡಿಟಿ ಕ್ರಿಯೇಟ್ ಆಗುತ್ತೆ. ಏನು ಸರ್ ರ್ಯಾನ್ಸಿಡಿಟಿ ಅಂದರೆ? ತುಂಬ ದಿನ ಬಿಟ್ಟಿದ ತಕ್ಷಣವೇ ಅಲ್ಲಿ ಏನಾಗುತ್ತೆ ಅಂದರೆ ಸ್ಲೋ ಆಕ್ಸಿಡೇಷನ್ ಆಫ್ ಫ್ಯಾಟ್ಸ್ ಆ್ಯಂಡ್ ಆಯಿಲ್ಸ್. ಅದರಲ್ಲಿ ಆಯಿಲ್ ಮತ್ತು ಫ್ಯಾಟ್ಸ್ ಇರೋದು ಏನಾಗೋದು ನಂತರ ಕೊಳ್ತು ಹೋಗುತ್ತೆ. ಆವಾಗ ಒಂದು ಸ್ಮೆಲ್ ಅನ್ಪ್ಲೆಸೆಂಟ್ ಓಡೋರ್ ಸ್ಟಾರ್ಟ್ ಆಗುತ್ತೆ. ಇಟ್ ಕಾಸಸ್ ರಿಸಲ್ಟಿಂಗ್ ಇನ್ ಎನ್ ಅನ್ಪ್ಲೆಸೆಂಟ್ ಸ್ಮೆಲ್ ಆ್ಯಂಡ್ ಟೇಸ್ಟ್. ದಟ್ ಈಸ್ ಓನ್ಲಿ ದ ರ್ಯಾನ್ಸಿಡಿಟಿ. ಹೇಗೆ ನೀವು ಇದನ್ನು ಪ್ರಿವೆಂಟ್ ಮಾಡ್ಬೋದು ಅಂದರೆ ಆ್ಯಡಿಂಗ್ ಆ್ಯಂಟಿ ಆಕ್ಸಿಡೆಂಟ್ಸ್ ಮತ್ತು ಪ್ಯಾಕೇಜಿಂಗ್ ಫುಡ್ ಇನ್ ನೈಟ್ರೋಜನ್ ಗ್ಯಾಸ್ ಟು ಪ್ರಿವೆಂಟ್ ಆಕ್ಸಿಡೇಷನ್. ಅಂದರೆ ತುಂಬ ಪ್ಯಾಕೆಟ್ಸ್ ನೀವು ನೋಡ್ಬೋದು, ಚಿಪ್ಸು ಅದು ಇದು ಅದ್ರ ಒಳಗೆ ನಿಮ್ಗೆ ಏನಿರುತ್ತೆ ಅಂದರೆ ನೈಟ್ರೋಜನ್ ಗ್ಯಾಸ್ ಹಾಕಿರ್ತಾರೆ. ಬಿಕಾಸ್ ಟು ಪ್ರಿವೆಂಟ್ ದ ರ್ಯಾನ್ಸಿಡಿಟಿ ಇನ್ ದ ಕುರ್ಕುರೆ ಚಿಪ್ಸ್ ಪ್ಯಾಕೆಟಲ್ಲಿ ನೈಟ್ರೋಜನ್ ಗ್ಯಾಸನ್ನು ಇನ್ಸರ್ಟ್ ಮಾಡಿರ್ತಾರೆ ಟು ಪ್ರಿವೆಂಟ್ ಫ್ರಮ್ ರ್ಯಾನ್ಸಿಡಿಟಿ. ಇಲ್ಲಾಂದರೆ ಆ ಆಯಿಲ್ ಕಂಟೆಂಟ್ ಏನಾಗುತ್ತೆ, ಆಕ್ಸಿಡೈಸ್ ಆಗೋಗುತ್ತೆ, ನಿಮಗೆ ರ್ಯಾನ್ಸಿಡಿಟಿ ಕ್ರಿಯೇಟ್ ಮಾಡುತ್ತೆ. ಓಕೆ, ಸೊ ನೆಕ್ಸ್ಟ್ explain the question number 23. Explain the formation of magnesium chloride molecule by transfer of electrons. ಯಾವ ರೀತಿಯಲ್ಲಿ ಮ್ಯಾಗ್ನೀಷಿಯಮ್ ಕ್ಲೋರೈಡ್, magnesium has an atomic number 12, that is electronic configuration 2,8,2. Chlorine has the atomic number of 17, that is 2,8,7. So Mg loses 2 electrons. 2 Cl atoms gains 1 electron. So the electronic static attraction is MgCl2. ಏನು ಪ್ರಾಡಕ್ಟ್ ಫಾರ್ಮ್ ಆಗುತ್ತೆ? ಮ್ಯಾಗ್ನೀಷಿಯಮ್ ಮತ್ತು ಕ್ಲೋರೈಡ್. ಮ್ಯಾಗ್ನೀಷಿಯಮ್ ಕ್ಲೋರೈಡ್ ಫಾರ್ಮ್ ಆಗುತ್ತೆ. ಸೊ ಯಾವ ಥರ ಆಗುತ್ತೆ ಅನ್ನೋದು ಎಕ್ಸ್ಪ್ಲೇನ್ ಮಾಡಬೇಕಿಲ್ಲಿ. ನೀವು ಜಸ್ಟ್ ಈಕ್ವೇಷನ್ ಬರೆಯೋದಲ್ಲ, ಎಕ್ಸ್ಪ್ಲೇನ್ ಮಾಡಬೇಕು. ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ನೆಕ್ಸ್ಟ್ ಈಸ್ ಕ್ವಶನಲ್ಲಿ ಕೇಳಿದ್ದಾನೆ, ರೈಟ್ ಎನಿ ಟೂ ಡಿಫ್ರೆನ್ಸಸ್ ಬಿಟ್ವೀನ್ ರೋಸ್ಟಿಂಗ್ ಆ್ಯಂಡ್ ಕ್ಯಾಲ್ಸಿನೇಷನ್. ವೆರಿ ಇಂಪಾರ್ಟೆಂಟ್ ಕ್ವಶನ್. ರೋಸ್ಟಿಂಗ್ ಕ್ಯಾಲ್ಸಿನೇಷನ್ ಯಾವ ಥರ ಆಗುತ್ತೆ ಅಂತ ಕೇಳಿದ್ದಾನೆ. ರೋಸ್ಟಿಂಗ್, ಹೀಟಿಂಗ್ sulfide ores in the presence of excess air to convert them into the oxides. Calcination, heating carbonate ores in limited air or absence of air to convert them into oxides. ಅಂದರೆ ಸೇಮ್ ಸಲ್ಫೈಡ್ ಓರ್ಸನ್ನು ಅಥವಾ ಹೀಟಿಂಗ್ ಸಲ್ಫೈಡ್ ಓರ್ಸನ್ನು ನಾವು ಯಾವಾಗ ಸಲ್ಫೈಡ್ ಓರ್ಸನ್ನು ನಾವು ಹೀಟ್ ಮಾಡ್ತೀವಿ ಇನ್ ಪ್ರೆಸೆನ್ಸ್ ಆಫ್ ಏರ್, ಅದನ್ನು ರೋಸ್ಟಿಂಗ್ ಅಂತ ಕರಿತೀವಿ. ಇನ್ ಆಬ್ಸೆನ್ಸ್ ಆಫ್ ಏರ್ ಅದನ್ನು ಹೀಟ್ ಮಾಡಿದಾಗ ನಾವು ಅದನ್ನು ಕ್ಯಾಲ್ಸಿನೇಷನ್ ಅಂತ ಕರಿತೀವಿ. ನೆಕ್ಸ್ಟ್, ಸೋಡಿಯಂ ಮೆಟಲ್ ಈಸ್ ಸ್ಟೋರ್ಡ್ ಇನ್ ಕೆರೋಸಿನ್. ವೈ? ಸೋಡಿಯಂ ಮೆಟಲನ್ನು ತುಂಬ ಸತಿ ನೋಡಿರ್ಬೋದು. ಸೋಡಿಯಂ ಮೆಟಲನ್ನು ನೀರಲ್ಲಿ ಇಡಲಿಕ್ಕಾಗಲ್ಲ, ನಾವು ಬ್ಲಾಸ್ಟ್ ಆಗೋಗುತ್ತೆ. ನಾವು ಸೋಡಿಯಂ ಮೆಟಲನ್ನು ಕೆರೋಸಿನಲ್ಲಿ ಸ್ಟೋರ್ ಮಾಡ್ತೀವಿ. ಏನಕ್ಕೆ ಅಂದರೆ ಸೋಡಿಯಂ ಇಸ್ ಕೆಪ್ಟ್ ಇನ್ ಕೆರೋಸಿನ್ ಬಿಕಾಸ್ ಹೈಲಿ ರಿಯಾಕ್ಟಿವ್ ವಿತ್ ಏರ್ ಆ್ಯಂಡ್ ಮಾಯಿಶ್ಚರ್. ನಾನು ಹೇಳಿದೆ, ಸ್ಮಾಲ್ ಪಿಂಚ್ ಆಫ್ ಸೋಡಿಯಮನ್ನು ನೀವು ತೆಗೆದು ಏನಾದರೂ ಅಲ್ಲಿ ಎಸೆದ್ರೆ ಏರ್ ಜೊತೆಲಿ ರಿಯಾಕ್ಟ್ ಆಗಿ ಬ್ಲಾಸ್ಟ್ ಆಗುತ್ತೆ, ಬಾಂಬ್ ಥರ ರಿಯಾಕ್ಟ್ ಮಾಡುತ್ತೆ ಸೋಡಿಯಂ. ಅದಕ್ಕೆ ನಾವು ಆ ಸೋಡಿಯಂ ಮೆಟಲನ್ನು ಏನು ಮಾಡ್ತೀವಿ ಅಂದರೆ ಕೆರೋಸಿನ್ ಜೊತೆಲಿ ಇಡ್ತೀವಿ, ಬಿಕಾಸ್ ಕೆರೋಸಿನ್ ಜೊತೆ ಅದು ರಿಯಾಕ್ಟ್ ಆಗಲ್ಲ. ನೆಕ್ಸ್ಟ್ ಇಸ್ ಕ್ವಶನ್ ನಂಬರ್ 24. ಡ್ರಾ ದ ಡಯಾಗ್ರಾಮ್ ಆಫ್ ಅ ಪಾರ್ಟ್ ಆಫ್ ಜಿಂಕ್ ಗ್ರ್ಯಾನ್ಯೂಲ್ಸ್. ಜಿಂಕ್ ಗ್ರ್ಯಾನ್ಯೂಲ್ಸ್ದು ಬರ್ದಿರ್ತೀರ,
ಅಂದ್ಕೊಂಡಿದ್ದೀನಿ, ಬರೆದಿರ್ತೀರ. ಕ್ವಶನ್ ನಂಬರ್ 25 ಕೂಡ ರೈಟ್ ದ ಸ್ಟ್ರಕ್ಚರ್ ಆಫ್ 2 ಸ್ಟ್ರಕ್ಚರಲ್ ಐಸೋಮರಿಸಮ್ ಆಫ್ ಬ್ಯೂಟೇನ್ದು ಬ್ಯೂಟೇನ್ ಮತ್ತು ಐಸೋಬ್ಯೂಟೇನ್ ಅದು ಸ್ಟ್ರಕ್ಚರ್ಸ್ C4H10 C4H12 ಎಷ್ಟಿದೆ 1 2 3 4 ಎಸ್ C4H10 ಸ್ಟ್ರಕ್ಚರ್ ಎರಡೂ ಕೂಡ ಬಿಡಿಸಿರ್ತೀರ. ನೇಮ್ ದ ಫಂಕ್ಷನಲ್ ಗ್ರೂಪ್ ಪ್ರೆಸೆಂಟ್ ಇನ್ ದ ಫಾಲೋಯಿಂಗ್ ಕಾರ್ಬನ್ ಕಂಪೌಂಡ್ಸ್. ಪ್ರೊಪನಾಲ್ ಮತ್ತು ಪೆಂಟನಾಲ್ ಅಲ್ಲಿ ಫಂಕ್ಷನಲ್ ಗ್ರೂಪ್ AL ಬಂತು, OL ಲಾಸ್ಟ್ ನಂಬರ್ ನೋಡಬೇಕು. AL ಬಂತು ಅಂದರೆ ನಿಮಗೆ ಅಲ್ಲಿ ಅಲ್ಡಿಹೈಡಿಕ್ ಗ್ರೂಪ್ ಇರುತ್ತೆ CHO. OL ಬಂತು ಅಂದರೆ ಆಲ್ಕೋಹಾಲಿಕ್ ಗ್ರೂಪ್ ದಟ್ ಈಸ್ ದ OH ಇರುತ್ತೆ. ಅದೆಲ್ಲ ಬರೆದಿರ್ತೀರ. ಸೊ ಇಷ್ಟು ನಿಮ್ಮ ಕೆಮಿಸ್ಟ್ರಿ ಪಾರ್ಟ್. ಇಷ್ಟು ಎಲ್ಲನೂ ಕರೆಕ್ಟ್ ಇತ್ತು ಅಂದರೆ ಕಮೆಂಟ್ ಮಾಡಿ. ಇಲ್ಲಿವರೆಗೂ ನಿಮ್ಮ ಜರ್ನಿ ಬಂದಿದೆ. ಸೊ ಇಷ್ಟು ಕರೆಕ್ಟ್ ಬರೆದಿದ್ದಾರೆ ಅಂದರೆ ವೆರಿ ಆಲ್ ದ ಬೆಸ್ಟ್. ನಿಮ್ಮ ಎಕ್ಸಾಮಲ್ಲೂ ಔಟ್ ಆಫ್ ಔಟ್ ಸ್ಕೋರ್ ಮಾಡೋದು ತುಂಬ ಸುಲಭ. ಬಯೋ ಒಂದು ಮಾತ್ರ ಇನ್ನೂ ಸ್ವಲ್ಪ ಕರೆಕ್ಟಾಗಿ ನೋಡಿಕೊಂಡ್ರೆ ನಿಮ್ಮ ಔಟ್ ಆಫ್ ಔಟ್ ಪಕ್ಕ. ಸೈನ್ಸಲ್ಲಿ ಹಿಸ್ಟ್ರಿ ಕ್ರಿಯೇಟ್ ಮಾಡಿ, ಸೈನ್ಸಲ್ಲಿ ಔಟ್ ಆಫ್ ಔಟ್ ಕ್ರಿಯೇಟ್ ಮಾಡಿ. ತುಂಬ ಜನ ಹೇಳ್ತಾರೆ ಸೈನ್ಸಲ್ಲಿ ಔಟ್ ಆಫ್ ಔಟ್ ಸ್ಕೋರ್ ಮಾಡೋದು ತುಂಬ ಕಷ್ಟ ಅಂತ. ಇಫ್ ಯು ಆರ್ ಸ್ಕೋರಿಂಗ್ ಔಟ್ ಆಫ್ ಔಟ್ ದೆನ್ ಯು ಆರ್ ಕ್ರಿಯೇಟಿಂಗ್ ದ ಹಿಸ್ಟ್ರಿ. ಇಂಪಾಸಿಬಲ್ ಅಂತೂ ಅಲ್ಲ, ಪಾಸಿಬಲ್ಲೇ. ಸ್ಕೋರ್ ಮಾಡಿ 625ಗೆ 625 ತೆಗೀರಿ. ನಿಮ್ಮ ಮನೆ ಮುಂದೆ ಏನು ಮೀಡಿಯಾ ಪರ್ಸನ್ಸ್ ಬಂದು ನಿಂತಿರ್ತಾರೆ. ನಿಮ್ಮ ಅಪ್ಪ ಅಮ್ಮಗೆ ಸಿಗೋಂಥದ್ದು ಗೌರವ, ಅವ್ರು ಸಿಗೋಂಥದ್ದು ಖುಷಿ, ನಿಮ್ಮ ಟೀಚರ್ಸ್, ನಿಮ್ಮ ಸ್ಕೂಲ್ ಹೆಸರು, ನಿಮ್ಮ ಹೆಸರು ಫಸ್ಟು, ನಿಮ್ಮ ಶ್ರಮ ವೆರಿ ಇಂಪಾರ್ಟೆಂಟ್. ಅದೇ ಸಕ್ಸಸ್ ಅಂದರೆ ಏನು ಹೇಳಿ? ನೀವು ಇಷ್ಟೂ ವರ್ಷ ನಿಮ್ಮ 10 ವರ್ಷದ ಜರ್ನಿಯನ್ನು ನೀವು ಒಂದು ಎಕ್ಸಾಮಲ್ಲಿ ಪ್ರೂವ್ ಮಾಡೋಕ್ಕೆ ಹೋಗ್ತಿದ್ದೀರಾ. ಆ ಎಕ್ಸಾಮಲ್ಲಿ ಬರೋ ರಿಸಲ್ಟು ಒಂದು ಚಾನ್ಸ್ ಸಿಕ್ಕಿದೆ. ಆ ಚಾನ್ಸನ್ನು ನೀವು ಹ್ಯಾಟ್ರಿಕ್ 6 ಹೊಡೆದು ಸೆಂಚುರಿ ಕ್ರಿಯೇಟ್ ಮಾಡಿ ಯಾವ ರೀತಿಯಲ್ಲಿ ವಿರಾಟ್ ಕೊಹ್ಲಿ ಹೆಸರು ಮಾಡ್ತಿದ್ದಾರೆ, ಅದೇ ರೀತಿಯಲ್ಲಿ ನೀವು ಕೂಡ 625ಗೆ 625 ಎಲ್ಲ ಸಬ್ಜೆಕ್ಟ್ಸಲ್ಲೂ 100ಗೆ 100 ಹ್ಯಾಟ್ರಿಕ್ ಸೆಂಚುರೀಸನ್ನು ಹೊಡೆದು 625ಗೆ 625 ಸ್ಕೋರ್ ಮಾಡಿ ಕರ್ನಾಟಕ ಸ್ಟೇಟ್ ರ್ಯಾಂಕ್ 1 ಅಂತ ನೀವು ಬರಬೇಕು. ಮೀಡಿಯಾ ನ್ಯೂಸ್ ಚಾನಲ್ಸಲ್ಲಿ ಎಲ್ಲ ನಿಮ್ಮ ಹೆಸರು ಬರಬೇಕು, ನಿಮ್ಮ ಸ್ಕೂಲ್ ಹೆಸರು ಬರಬೇಕು. ಆವಾಗ ಮೀಡಿಯಾ ಅವರು ಜರ್ನಲಿಸ್ಟ್ ಎಲ್ಲ ನಿಮ್ಮ ಮನೆಗೆ ಬರ್ತಾರೆ ಹುಡ್ಕೊಂಡು, ಯಾರು ಎಲ್ಲಿ ಓದಿದ್ದು, ಯಾರು ಓದಿಸಿದ್ದು, ಯಾವ ಥರ ಓದಿದ್ರಿ ಅಂತ. ಇಫ್ ಇನ್ ಕೇಸ್ ನನ್ನ ಚಾನಲಿಂದ ನಿಮ್ಗೇನಾದರೂ ಹೆಲ್ಪ್ ಆಗಿದ್ದರೆ ಖಂಡಿತ ನನ್ನ ಹೆಸರು ಕೂಡ ತೊಗೊಳ್ಳಿ, ನನ್ನ ಚಾನಲ್ ಹೆಸರು ಕೂಡ ತೊಗೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್. ಎಲ್ಲರೂ ಕೂಡ ಔಟ್ ಆಫ್ ಔಟ್ ತೆಗೀರಿ. 625ಗೆ 625 ಬರಲಿ ಅಂತ ಹೇಳ್ತಾ ಬಯೋ ಪಾರ್ಟನ್ನು ಕಮ್ಮಿಂಗ್ ವಿಡಿಯೋಲಿ ಡಿಸ್ಕಷನ್ ಮಾಡ್ತೀನಿ. ಬಯೋ ಪಾರ್ಟ್ ಎಕ್ಸ್ಪ್ಲೇನ್ ಮಾಡಬೇಕು ಅಂದರೆ ಕಮೆಂಟ್ ಮೂಲಕ ತಿಳಿಸಿ, ಖಂಡಿತ ಇದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಟಿಲ್ ದೆನ್ ಸಿ ಯು, ಟೇಕ್ ಕೇರ್, ಥ್ಯಾಂಕ್ ಯು.